ಪ್ರಥಮ ಚುಂಬನಂ ದಂತಭಂಗಂ ಯಾವಾಗ ನಮ್ಮದು ನನಗೇ ಕಳೆದು ಬಿಟ್ಟಿದ್ದೀರಿ. ಇಷ್ಟಂತೂ ಸತ್ಯ. ಯಾವುದಾದ್ರೂ ಒಂದು ಬಹಳ ಆತ್ಮೀಯವಾಗುವಂತಹ ಒಂದು ಪಾತ್ರ ಸಿಕ್ಕಾಗ ಆ ಪಾತ್ರದ ಜೊತೆಯಲ್ಲಿ ಬೆಳೆಯುವಂತಹ ಇಡೀ ಕಥಾ ಸ್ವರೂಪ ಇದೆಯಲ್ಲ, ಅದು ಯಾವಾಗಲೂ ಮನಸ್ಸನ್ನು ಕಾಡ್ತಾ ಇರ್ತದೆ. ಅಂತಹ ಕಾಡುವ ಸಿನಿಮಾಗಳ ಪಟ್ಟಿಗೆ ನಮ್ಮ ಏಳುಮಲೆ ಸೇರುತ್ತೆ ಅನ್ನೋದೇ ನನ್ನ ನಿಜವಾದ ನಂಬಿಕೆ. ಯಾವಾಗಲೂ ಒಂದು ಸಿನಿಮಾ ಕಾಡಬೇಕು, ಮನಸ್ಸಿಗೆ ಹೃದಯಕ್ಕೆ ಹತ್ತಿರವಾಗಬೇಕು. ಆ ಎರಡು ಮುದ್ದು ಮುಖಗಳನ್ನು ನೋಡ್ತಾ ಇದ್ದರೆ ನೀವು ಗೊತ್ತಾಗಬಹುದು ಅದರ ಹಿಂದೆ ಯಾವ ರೀತಿಯ ಒಂದು ಪ್ರೀತಿಯ ಅನುಬಂಧ ಇದೆ. ಆದರೆ ಅದೆಲ್ಲಕ್ಕೂ ಬರುವಂತಹ ವಿವಿಧ ಸ್ವರೂಪದ ಟ್ವಿಸ್ಟ್ ಅಂತ ಏನು ಕರಿತೀರಿ ನೀವು, ಅದು ಇಡೀ ಕಥೆಯಲ್ಲಿದೆ. ಹಾಗಾಗಿ ನನಗೆ ಆ ಪಾತ್ರವನ್ನು ದೊರಕಿಸ್ಕೊಟ್ಟ ಪುನೀತ್ ರಂಗಸ್ವಾಮಿ, ನಾನು ರಂಗಸ್ವಾಮಿ ಅಂತಲೇ ಕರೆಯೋದು. ಯಾಕಲ್ಲ ಏನಪ್ಪ ಎಲ್ಲಿದೆಯಾ ಕಣ, ಇಲ್ಲಿದೆಯಣ್ಣ, ನಮ್ಮ ಕಾಡಿನವನು. ಅಣ್ಣವ್ರು ಯಾವಾಗಲೂ ಹೇಳೋ ಹಾಗೆ ನಮ್ಮ ಕಾಡು ಅಂದರೆ ಚಾಮರಾಜನಗರ, ಕೊಳ್ಳೇಗಾಲ, ಸುತ್ತಮುತ್ತ ಎಲ್ಲ ಸೇರಿ ಕತೆ ಕೂಡ ಆ ರೀತಿಯಲ್ಲೇ ಇದೆ. ಹಾಗಾಗಿ ಅಲ್ಲಿಯ ಭಾಷೆ, ಆ ಭಾಷೆಯ ಒಟ್ಟಿಗೆ ಒಂದು ಹೊಸ ಹಾದಿಯನ್ನು ತುಳಿಯೋದಕ್ಕೆ ಹೊರಟಿರುವಂತಹ ಇಡೀ ತಂಡಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಇವತ್ತು ನನ್ನ ಕ್ಯಾಮ್ರಾ ಮಿಸ್ ಆಗಿದ್ದೇನೆ ಅಲ್ವಣ್ಣ, ಹಾಗೆ ನನ್ನ ಬಾಸ್ ಮಿಸ್ ಆಗಿದ್ದಾರೆ ಕಿಶೋರ್ ಅವರು, ನನ್ನ ಇನ್ಸ್ಪೆಕ್ಟ್ರು, ನನ್ನ ಕ್ಯಾಮ್ರಾಮನ್ನು ಅದ್ವೈತ. ಒಂದೊಂದು ಫ್ರೇಮು ಕೂಡ. ಆಮೇಲೆ ಇನ್ನೊಂದು ಇದರ ಬಹಳ ಅದ್ಭುತವಾದಂತಹ ಪರಿಕಲ್ಪನೆಯನ್ನು ತಂದಿದ್ದೀರಿ. ನಾವೆಲ್ಲ ಸುಮಾರು ರಾತ್ರಿಗಳನ್ನೇ ನಿರಂತರವಾಗಿ ಚಿತ್ರೀಕರಿಸಿದ್ವಿ. ಇಡೀ ಕತೆ ರಾತ್ರಿಯಲ್ಲಿ ಆಗ್ತಾ ಹೋಗುತ್ತೆ, ಕೆಲವೇ ದೃಶ್ಯಗಳು ಮಾತ್ರ ಬೆಳಗಿನ ಸಮಯದಲ್ಲಾಗುತ್ತೆ. ಆ ಇಡೀ ಚಿತ್ರವನ್ನು ರಾತ್ರಿಯಲ್ಲಿ ಕಟ್ಟಿಕೊಡುವಂತಹ ಒಂದು ಪ್ರಯೋಗ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಯಾವುದೇ ಪ್ರಯೋಗ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡಕ್ಕೆ ಬೇಕಾದಂತಹ ಪ್ರಯೋಗ, ಅಂತಹ ಅದ್ಭುತವಾದ ಪ್ರಯೋಗ ಇದಾಗಲಿದೆ ಅನ್ನುವಂತಹ ನಂಬಿಕೆ ನನಗೆ. ಎಲ್ರಿಗೂ ಶುಭವಾಗಲಿ. ಭಾಳ ಮುಖ್ಯವಾಗಿ ತರುಣ್, ಸುಧೀರ್, ನಿನಗೆ ನಿಜವಾಗಿಯೂ ಕೂಡ ಭಿನ್ನ ಈ ಧೈರ್ಯಕ್ಕೆ ಯಕ್ಷವಾದ. ಹಾಗೆಯೇ ಪುನೀತ್, ಒಂದು ಕಥೆಯನ್ನು ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳೋದು, ನಂಬಿಕೆಯಿಂದ ಹಿಡ್ಕೊಳ್ಳೋದು, ಇದೇ ಬೇಕು ಅಂತ ಅದನ್ನು ಹಠ ತೊಟ್ಟು ಮಾಡೋದಿದೆಯಲ್ಲ, ಅದು ಆ ರಾತ್ರಿಗಳನ್ನು ನಿದ್ದೆಗೆಟ್ಟು ಕಳೆಯೋದಿದೆಯಲ್ಲ. ನಾವು 2ನೇ ರಾತ್ರಿ ಆದಮೇಲೆ 3ನೇ ರಾತ್ರಿಯಲ್ಲಿ ನಂತ ಇದ್ವಿ, ಆದರೆ ಅವನು ಯಾವಾಗಲೂ ಆಗಲ್ಲೇ ಇಲ್ಲ. ಇಡೀ ರಾತ್ರಿ ಹಾಗೆ ಹೇಳಲಿಲ್ಲ. ಆಗಿನ ಕಾಲದಲ್ಲಿ ಅಂದರೆ ಆ ಕಾಲದಲ್ಲಿ ನಿಜವಾಗಿ ಎಲ್ಲರೂ ಹಾಗೆ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಮಾಡುವಾಗ ಹೇಗೆ ಅನ್ನೋದನ್ನು ಈಗ ಪುನೀತ್ ಮುಖಾಂತರ ಹೇಳ್ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಇಡೀ ತಂಡ ಆ ರೀತಿ ರಾತ್ರಿಗಳನ್ನು ಚಿತ್ರೀಕರಿಸಿದ್ದೇವೆ. ಭಾಳ ಅದ್ಭುತವಾದಂಥ ಕೆಲಸ. ಆ ಕೆಲಸಕ್ಕೆ ಒತ್ತಾಸೆ ಕೊಟ್ಟಂಥ ಎಲ್ಲ ತಾಂತ್ರಿಕ ವರ್ಗಕ್ಕೆ ಎಲ್ರಿಗೂ ಕೂಡ ನಿಜವಾಗಿಯೂ ಕೂಡ ನಿಮ್ಮ ಪರಿಶ್ರಮಕ್ಕೆ ಒಂದು ಶಿರಸಾಷ್ಟಾಂಗ ನಮಸ್ಕಾರ. ಎಲ್ಲರೂ ಹೇಳ್ತಾರೆ ನಾವು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿ. ಓ ಹಾಗ, ಸಾರಿ, ನಾ ಮೊದಲೇ ಈಗ ಅನ್ಕೊಂಡ್ಬಿಟ್ಟಿದ್ದೆ. ಎಲ್ಲರೂ ಹೇಳೋದೇನಪ್ಪ ಅಂದರೆ ನಾವು ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಡ್ತೇವೆ, ಭಾಳ ಕಷ್ಟಪಟ್ಟು ಸಿನಿಮಾ ಮಾಡ್ತೇವೆ. ಆದರೆ ಕಷ್ಟಪಟ್ಟಿದ್ದಕ್ಕೆ ಉತ್ತರವಾಗಿ ಪ್ರೇಕ್ಷಕರಿಂದ ಏನನ್ನೂ ಬಯಸ್ತಾ ಇರ್ತಾರೆ. ದುಡ್ಡಂತೂ ಅಲ್ಲ ಖಂಡಿತ, ಆದರೆ ದುಡ್ಡಿಗಿಂತ ಹೆಚ್ಚಾಗಿ ಅವರ ಮೆಚ್ಚುಗೆ. ಇದು ಬಹಳ ಮುಖ್ಯವಾಗಿ ಇಂಥ ಸಿನಿಮಾಗಳಿಗೆ ಬೇಕಾಗಿದೆ. ದುಡ್ಡು ತಾನಾಗಿ ಬರುತ್ತೆ, ಆ ಗ್ಯಾರಂಟಿ ಈ ಟೀಸರ್ ಹೇಳ್ತಾ ಇದೆ. ಅದು ನಿಮಗೂ ಗೊತ್ತಾಗ್ತಾ ಇದೆ. ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಾಗಾಭರಣ ಸರ್, ಪ್ರೀತಿಯ ಧನ್ಯವಾದಗಳು. ಇದೀಗ ನಮ್ಮ ಸಿನಿಮಾದಲ್ಲಿ ನಟಿಸಿರುವಂತಹ ಮತ್ತೊಬ್ಬ ಕಲಾವಿದರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಹಾಸ್ಯ ಕಲಾವಿದರಾಗಿ ಬೇರೆ ಬೇರೆ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲರನ್ನ ರಂಜಿಸ್ತಾ ಇದೀಗ ಬೆಸ್ಟ್ ಬೆಟ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿ ಸ್ಟೇಜ್ ಮೇಲೆ ಬರೋದಕ್ಕೆ ನಾಚಿಕೆ ಪಡ್ಕೋತಾ ಇರುವಂತಹ, ಯಾಕೆ ಬನ್ನಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಜಗಪ್ಪ ಆನ್ ಸ್ಟೇಜ್ ಪ್ಲೀಸ್. ಜಗಪ್ಪ ಅವರೇ, ಪ್ರೀತಿಯ ಸ್ವಾಗತ ನಿಮಗೆ. ನಾಚಿಗೆ ಅಲ್ಲ, ಊರಿಂದ ಆಚೆಗೆ ಅಂತ ಶಿವಣ್ಣ ಹೇಳ್ತಾ ಇದ್ದಾರೆ ಈಗ, ಹೌದಾ? ಥ್ಯಾಂಕ್ ಯು ಸೋ ಮಚ್.
ಸರಿ ಓಕೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಈ ಚಾನ್ಸ್ ಕೊಟ್ಟಂತ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಭಾಷೆ ಗೊತ್ತೆಲ್ಲ ಭಯ ಆಗ್ತೈತೆ, ಎಲ್ಲರನ್ನೂ ಕೂರಿಸ್ಬಿಟ್ಟು ನಾನು ಕರೆದಿದ್ರು. ಅಲ್ಲೋಗಿ ಸೈಡಲ್ಲಿ ನಿಂತಿದ್ದೆ, ಅಣ್ಣನೇ ಹೇಳ್ಕೊಂಡು ಬಿಟ್ಬಿಟ್ರು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು. ಆ ಕ್ಯಾರೆಕ್ಟರ್ಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ತರುಣ್ ಸರ್ಗೆ, ಪ್ರೊಡ್ಯೂಸರ್ಗೆ, ನಮ್ಮ ಪುನೀತ್ ಸರ್ಗೆ, ಎಲ್ಲ ಕಲಾವಿದರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ ಸಿನಿಮಾ. ಲವ್ ಸ್ಟೋರಿ ಅದ್ಭುತವಾಗಿದೆ. ದಯವಿಟ್ಟು ನಮ್ಮ ಏಳುಮಲೆ, ನಮ್ಮ ಚಾಮರಾಜನಗರದ್ದು ಸ್ಲ್ಯಾಂಗು, ನಮ್ಮೂರು, ನಮ್ಮ ಭಾಷೆನ ಅದ್ಭುತವಾಗಿ, ಅಲ್ಲ ಸರ್ ಹೇಳ್ಬೇಕಾದ್ರೆ ಅದ್ಭುತವಾಗಿ ಮಾತಾಡಿದ್ದು ಇಲ್ವ ಅಂತ. ಬಟ್ ನಾನು ಮಾತಾಡಿದ್ದೀನಿ, ಏನಾದರೂ ತಪ್ಪಾಗಿದ್ದರೆ ತುಂಬಿಸಿ. ಥ್ಯಾಂಕ್ ಯು ಸೋ ಮಚ್. ಹೊರಡಿ ಸಿನಿಮಾ. ಥ್ಯಾಂಕ್ಸ್ ಅಣ್ಣ. ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಅದ್ಭುತವಾಗಿದೆ. ನಮ್ಮೂರು ಸಿನಿಮಾ, ನಮ್ಮೂರು ಭಾಷೆ ಸಿನಿಮಾ, ಎಲ್ಲರೂ ನೋಡಿ ಹೇಳ್ತೀನಿ. ಸೊ ಇವರು ನಮ್ಮ ಕಾಡು ಜನ ಅಂತ ಗೊತ್ತಾಯ್ತು. ಅಣ್ಣ ಅವಾಗಲೇ ಹೇಳಿದರು. ಓಕೆ, ಥ್ಯಾಂಕ್ ಯು ಜಗಪ್ಪ ಅವರು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇಬ್ಬರು ಟೆಕ್ನಿಷಿಯನ್ಸ್ ಅನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಮೊದಲನೇದಾಗಿ ನಮ್ಮ ಸಿನಿಮಾದ ಎಡಿಟರ್ KM ಪ್ರಕಾಶ್ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತು ಫಸ್ಟ್ ಶಿವಣ್ಣ ಮತ್ತು ಪ್ರೇಮ್ ಸರ್ಗೆ ನಮಸ್ಕಾರ. ನಮ್ಮ ಸಿನಿಮಾದು ಇದನ್ನು ಲಾಂಚ್ ಮಾಡಿಕೊಟ್ಟಿತ್ತು. ಈ ಸಿನಿಮಾ ಏಳುಮಲೆ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಫಸ್ಟು ತರುಣ್ ಸರ್ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆಂದರೆ ಈ ಟೈಮಲ್ಲಿ, ಈ ಒಂದು ಇದರಲ್ಲಿ, ಈ ಸಿನಿಮಾ ಈಗ ಹೋಗ್ತಾ ಇರೋ ಟೈಮಲ್ಲಿ ಒಬ್ಬ ಡೈರೆಕ್ಟ್ರಾಗಿ ಇನ್ನೊಬ್ರು ಡೈರೆಕ್ಟ್ರಿಗೆ ಚಾನ್ಸ್ ಕೊಟ್ಟು ಅವ್ರನ್ನ ಡೈರೆಕ್ಷನ್ ಕೊಟ್ಟಿರೋದಕ್ಕೆ, ಮತ್ತು ಇನ್ನೊಂದು ಪ್ರೊಡಕ್ಷನ್ ಮಾಡಿ ತುಂಬ ಜನಕ್ಕೆ ಕೆಲಸ ಕೊಟ್ಟಿರೋದಕ್ಕೆ, ಮತ್ತು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಒಳ್ಳೆ ಕಂಟೆಂಟ್ ಸಿನಿಮಾ ಇದು. ಯಾಕೆಂದರೆ ಇದು ಬೇರೆ ಥರನೇ ಇರುತ್ತೆ ಇದು ಕಂಟೆಂಟು. ಇದು ಮಾಮೂಲಿಯಾಗಿ ಒಂದು ಲವ್ ಸ್ಟೋರಿ ಅಲ್ಲ, ಇದು ಬೇರೆ ಬೇರೆ ಥರ ಏನೋ ಒಂದು ಮರ ಸುತ್ತೋದಾಗಿರ್ಬೋದು, ಆ ಥರದ ಕಂಟೆಂಟ್ ಅಲ್ಲ ಇದು. ಇದೊಂದು ಬೇರೆ ಥರನೇ ಡಿಫ್ರೆಂಟಾಗಿ ಎಲ್ಲ ಕೊಟ್ಟಿದ್ದಾರೆ. ನಿಮ್ಗಳ ಸಪೋರ್ಟ್ ಈ ಸಿನಿಮಾಗೆ ತುಂಬಾ ಬೇಕು. ಥ್ಯಾಂಕ್ ಯು. ಪತ್ರಿಕಾ ಮಹಾತ್ಮರವ್ರಿಗೆ ನಮಸ್ಕಾರಗಳು. ಅದೇ ಒಂದು ಸಣ್ಣದಾಗಿ ಹೇಳ್ಬೇಕಾದ್ರೆ ಬಟಾಣಿ ಗಟ್ಟಿಗಳೆಲ್ಲ ಇದ್ದಾಗ ಬಟಾಣಿಗಳು ಏನು ಭಾಷೆಗಳಲ್ಲಿ ಸ್ಟೇಜ್ಗಳಲ್ಲಿ ಮಾತಾಡಿ. ಥ್ಯಾಂಕ್ ಯು. ಏನು ಹೇಳೋಣ, ಸಿನಿಮಾ ಅನ್ನೋದು ಇವತ್ತು ದಿವಸ ಮ್ಯಾನೇಜರು ಅಂತ ಹೇಳೋದು ದೊಡ್ಡ ವಿಚಾರ ಅಲ್ಲ. ಬಟ್ ಯಾಕಂದರೆ ಸಿನಿಮಾ ಮೇಕಿಂಗ್ ಅನ್ನೋದೇ ತುಂಬ ಇಂಪಾರ್ಟೆಂಟ್. ಯಾಕಂದರೆ ರುಚಿ ಇರುವಂಥ ಒಂದು ಕತೆ ಬಂದಾಗೆ ಅಭಿರುಚಿ ಇರೋ ನಿರ್ಮಾಪಕರು ಸಿಗೋಕ್ಕೆ ಸಾಧ್ಯ. ಅದೇ ಇಲ್ಲಿ ಆಗಿದ್ದು. ಪುನೀತ್ ಯಾಕಂದರೆ ಈ ಕಥೆನ ಸಾಕಷ್ಟು ಜನ ಜರ್ನಿ ಮಾಡ್ತಾ ಇರ್ತಾರೆ. ಒಂದು ಕತೆ ಹಿಡ್ಕೊಂಡು ಒಂದು ನಿರ್ಮಾಪಕಗೋಸ್ಕರ ಅವ್ನಿಗೆ ಶಾರ್ಟ್ ಟೈಮ್ಗೆ, ಕಡಿಮೆ ಟೈಮಲ್ಲಿ ಅವ್ನಿಗೆ ಒಳ್ಳೆ ತರುಣ್ ಸರ್ ಅಂತ ಅಭಿರುಚಿ ಇರುವಂಥ ಒಂದು ಇದು ಸಿಕ್ಕಿದ್ದು, ನಿರ್ಮಾಪಕ ಸಿಕ್ಕಿದ್ದು ಎಲ್ಲ ನಮ್ಗೆ. ಯಾಕಂದರೆ ರಾತ್ರಿ ಹೊತ್ತು ಯಾರಿಗೂ ನಿದ್ದೆ ಬರ್ತಾ ಇರಲಿಲ್ಲ. ನಾಗಾಭರಣ ಸರ್ ತುಂಬ ಕಾಟ ಕೊಟ್ಟಿದ್ದೀನಿ ನಾನು. ಯಾಕಂದ್ರೆ ರಾತ್ರಿ ಹೊತ್ತು ಯಾರಿಗೂ ನಿದ್ದೆ ಬರ್ತಾ ಇರಲಿಲ್ಲ. ಹೆಚ್ಚು ಕಮ್ಮಿ ಕಂಟೆಂಟ್ಸ್ 24 hours ರೀಸೈಕ್ಲಿಂಗ್ ಆಗ್ತಿತ್ತು ನಮಗೆ ಶೆಡ್ಯೂಲ್ಸು. ಪ್ರತಿಯೊಂದು ಆ್ಯಕ್ಚುಲಿ ಪರ್ಮಿಷನ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದು ನಮಗೆ ನಮ್ಮ ಹೀರೋಯಿನ್ ಇರ್ಬೋದು, ಅವ್ರೊಂಥರ ಟೂಬ್ರೇಟ್ ಇದ್ದಂತೆ. ಒಂದ್ಸತಿ ನನಗಂತ ಮಾತಾಡೋರು ತಪ್ಪಂತ ಆಪ್ ಆಗ್ಬಿಡೋರು. ನಮ್ಗೆ ನೀವು ಯಾರಾದ್ರೂ ಏನಾದ್ರು ಅಂತ ನಾಗಾಭರಣ ಸಾರ್ ಇರ್ಬೋದು, ಮತ್ತು ನಮ್ಮ ಪುನೀತ್ ಇರ್ಬೋದು, ಸಾಕಷ್ಟು ಸತಿ ಅಂತಿದ್ದಾರೆ. ಅವರು ಅದೇ ರೀತಿನೇ ಬಂದು ಇವಾಗ ಬರ್ತಾ ಬರ್ತಾ ನನ್ನ ಬಂದು ಇಲ್ಲಿ ಬಂದು ಆಪ್ ಆಗೋದು. ಏನೋ ಗೊತ್ತಿಲ್ಲ ಅವ್ರಿಗೆ, ಅದು ಹಂಗೆ ಇರ್ಬೇಕೇನೋ. ಸರಿ, ಸಣ್ಣ ಸೆಕೆಂಡ್ ಸ್ಟೇಜು ಸರಿ. ಎನಿವೆ, ಯಾಕಂದರೆ ಒಂದು ಸಿನಿಮಾ ಮಾಡೋದು ಅನ್ನೋದು ತುಂಬಾ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿಗಳಲ್ಲಿ ತುಂಬಾ ಕಷ್ಟ. ಅಂಥದ್ರಲ್ಲಿ ಧೈರ್ಯ ಮಾಡಿ ನಮ್ಮ ತರುಣ್ ಸರ್ ಯಾವುದಕ್ಕೂ ಕೊರತೆ ಇದ್ದಂಗೆ ಚೆನ್ನಾಗಿ ನಿರ್ವಹಿಸ್ಕೊಟ್ರು. ನನಗೆ ತುಂಬ ಇದೆ. ಯಾಕಂದರೆ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಸಂತೋಷ ಪಡುವಂಥ ವಿಚಾರನೆ. ಎಲ್ಲ ಟೆಕ್ನಿಕಲ್ ಟೀಮು, ನನ್ನ ಸಬ್ಸ್ಕ್ರೈಬ್ ನೀವು ಯಾರಿರ್ಬೋದು, ನನ್ನ ಸಪೋರ್ಟಿಗೂ, ನಮ್ಮ ಕೊಲ್ಲಿಗೆ ಇರ್ಬೋದು, ಕಾರ್ತಿಕ್ ಇರ್ಬೋದು, ಎಲ್ಲ ಕ್ಯಾಶಿಯರ್, ನಮ್ಮ ಸೂರಜ್ ಇರ್ಬೋದು, ಎಲ್ಲರೂ ತುಂಬ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಪರ್ಮಿಷನ್ಸ್ ಏನೇ ತಪ್ಪಿದ್ರು ಕೂಡ ಎಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಆ ಸಹಕಾರ ಕೇಳಿದ್ರು ತರುಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಸುಮಾರು ದಿವಸ ವೆಯ್ಟ್ ಮಾಡಿ ನಾನು ಕರೆದು ಈ ಒಂದು ಅಪರ್ಚುನಿಟಿ ಕೊಟ್ಟು ಈ ಸಿನಿಮಾ ನಾನು ಅಟೆಂಡ್ ಮಾಡೋದು ತುಂಬ ಥ್ಯಾಂಕ್ ಯು. ನಮಸ್ಕಾರ ಶಿವಣ್ಣ. ನಮಸ್ಕಾರ. ಎಲ್ಲರಿಗೂ ಶುಭ ಸಂಜೆ. ಫಸ್ಟ್ ಏನಂದರೆ ಥ್ಯಾಂಕ್ಸ್ ತುಂಬ ಜನ ಕೇಳಬೇಕು. ಬಟ್ ನಾವೆಲ್ಲರೂ ಸೇರಿ ಕತೆಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಯಾಕಂದರೆ ಈ ಕತೆ ನಮ್ಮ ಎಲ್ಲರೂ ಅಷ್ಟು ಇನ್ ಡೆಪ್ತಾಗಿ ಕರ್ಕೊಂಡ್ಬಿಡ್ತು. ಕೇಳಿದ ದಿನದಿಂದನೂ ನನಗೆ ಏನು ಬರಿಬೇಕು ಅನ್ನೋ ಫಸ್ಟ್ ಥಾಟ್ ನನಗೆ ಪುನೀತ್ ಸರ್ ರೀಡಿಂಗ್ ಕೊಟ್ಟಾಗಲಿಂದನೇ ನನಗೆ ಶುರುವಾಗಿತ್ತು. ಈ ಫಿಲಮ್ ನೀವು
ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇದನ್ನ ನಾನೊಂದು ಬುಕ್ ಥರ ಟ್ರೀಟ್ ಮಾಡಬೇಕು ಅಂತ ನನಗೆ ಡೇ ಒನ್ನಿಂದಾನೇ ಅನಿಸಿತ್ತು. ಈ ಟೀಸರ್ ಬಂದು ಈ ಬುಕ್ ಲೇಬಲ್ ಇವಾಗ ನಾವು ತೋರಿಸಿದ್ದೀವಿ ಎಲ್ಲರಿಗೂ. ಆಡಿಯನ್ಸ್ ಥಿಯೇಟರ್ ಒಳಗಡೆ ಬಂದರೆ ಆ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ ತನಕನೂ ಇವಾಗ ನಾವು ಹೇಗೆ ಪೇಜ್ ತಿರುಗಿಸ್ತಾ ಹೋಗ್ತಾ ಇರ್ತೀವಿ ಒಂದು ಬುಕ್ ಓದೋಕ್ಕೆ ಶುರು ಮಾಡಿದ್ರೆ ಇದು ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ನಾವೆಲ್ಲರೂ ನಂಬಿ ಈ ಕತೆಗೆ ಅಷ್ಟು ಸೋಲ್ ಆ್ಯಂಡ್ ಹಾರ್ಟ್ ತುಂಬಿದ್ದೀವಿ. ಸೊ ನಾನು ಮೇಯ್ನ್ ಅದಕ್ಕೆ ಥ್ಯಾಂಕ್ಸ್ ತುಂಬ ಜನಕ್ಕೆ ಹೇಳಬೇಕು ನನಗೆ ಇದರಲ್ಲಿ, ಬಟ್ ಈ ಕತೆಗೆ ನಾವೆಲ್ಲರೂ ಥ್ಯಾಂಕ್ಸ್ ಹೇಳಬೇಕು. ಸೊ ಅದಕ್ಕೆ ಈ ಕತೆಗೆ ಶಕ್ತಿ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಏಳುಮಲೆ ಸಿನಿಮಾದ ಆಡಿಯೋ ರೈಟ್ಸನ್ನು ಪಡೆದಿರೋದು ನಮ್ಮ ಕನ್ನಡದ ಪ್ರತಿಷ್ಠಿತ ಸಂಸ್ಥೆಯಾಗಿರುವಂತಹ ಆನಂದ್ ಆಡಿಯೋದವರು. ಹಾಗಾಗಿ ಆನಂದ್ ಆಡಿಯೋ ಸಂಸ್ಥೆಯ ಶ್ಯಾಮ್ ಚಾಬ್ರಿಯಾ ಸರ್ ನಮ್ಮೊಂದಿಗಿದ್ದಾರೆ. ಶ್ಯಾಮ್ ಸರ್, once again ಹಾರ್ಟಿ ವೆಲ್ಕಮ್ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ತರುಣ್ ಸರ್ ರ್ಯಾಂಬೋ ಇಂದ ಸ್ಟಾರ್ಟ್ ಆಯಿತು. ಅವರು ಸ್ವಂತ ಪಿಕ್ಚರ್ ಆಗಲಿ ಇಲ್ಲ ಯಾವುದೇ ಡೈರೆಕ್ಷನ್ ಆಗಲಿ ಇವತ್ತು ಎಲ್ಲ ಸಿನಿಮಾ ನಮ್ಮ ಹತ್ರನೇ ಇದೆ. ಸೊ ಹಾಗಾಗಿ ಒಂಥರ ಹೋಮ್ ಬ್ಯಾನರ್ ಇದು. ಮತ್ತು ನಾನು ಮಾತಾಡಿದ್ರೆ ಬರೀ ಸಾಂಗ್ ಬಗ್ಗೆ ಮಾತಾಡಬೇಕು. 2 ಸಾಂಗ್ ಕೇಳಿದ್ದೀನಿ, ಅದ್ಭುತವಾಗಿದೆ. ಶ್ರೀರಾಮ್ ಅವ್ರು ಆಡಿರೋ ಸಾಂಗ್ ಶೀಘ್ರದಲ್ಲಿ ರಿಲೀಸ್ ಮಾಡ್ತೀವಿ, ತುಂಬ ಚೆನ್ನಾಗಿ ಬಂದಿದೆ ಅದು. ಆಮೇಲೆ ಬ್ಯಾಂಗಲ್ ಬಂಗಾಲಿ ಸಕ್ಸಸ್ಸಲ್ಲಿ ನಾಗಾರ್ಜುನ ಶರ್ಮಾ ಅವರು ಬರ್ತಾನೆ ಸಕ್ಸಸ್ಸಲ್ಲಿದ್ದಾರೆ, ಅವರೇ ಬರೆದಿರೋ ಸಾಂಗ್ ಅದು. ಮತ್ತು ಈಮಾನ್ ಅವರ ಸಂಗೀತ. ಸೊ ಡೆಫಿನೆಟ್ಲಿ ಒಂದು ಒಳ್ಳೆಯ ಮ್ಯೂಸಿಕಲ್ ಆಲ್ಬಮ್ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಎಲ್ರಿಗೂ ನಮಸ್ತೆ. ಶಿವಣ್ಣ ಸರ್ ನಮಸ್ತೆ. ನಮಸ್ತೆ ಸರ್. ಏಳುಮಲೆ ತುಂಬ ಚೆನ್ನಾಗಿದೆ ಟೈಟ್ಲು, ಕತೆಗೆ ಆಪ್ಟ್ ಆಗಿರ್ತಕ್ಕಂಥ ಒಂದು ಟೈಟ್ಲು. ತರುಣ್ ಸರ್ ಯಾವುದೇ ಸಿನಿಮಾ ಮಾಡಿದ್ರು ಅದನ್ನು ಎಲ್ಲ ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಸಿನಿಮಾ ಅವ್ರು ಡೈರೆಕ್ಷನ್ ಮಾಡಿರೋದಾಗ್ಬೋದು ಅಥವಾ ಅವರು ಹಿಂದೆ ನಿಂತು ಆ ಸಿನಿಮಾಗೆ ಗೈಡೆನ್ಸ್ ಕೊಟ್ಟು ಮಾಡಿರ್ತಕ್ಕಂಥ ಸಿನಿಮಾ ಆಗಿರ್ಬೋದು, ಎಲ್ಲದೂ ಸಕ್ಸಸ್ ಆಗಿದೆ, ಯಾವುದೂ ಸಹ ಸೋತಿಲ್ಲ. ಈ ಸಿನಿಮಾನೂ ಒಂದು ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ. ಇನ್ನು 100%, ಯಾಕಂದರೆ ಟೀಸರೇ ತುಂಬ ಕನ್ವಿನ್ಸಿಂಗ್ ಆಗಿದೆ. ಅಂದರೆ ತುಂಬ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಟ್ರೈಲರ್ ಆಗಲಿ ಸಾಂಗ್ ಆಗಲಿ 100% ನಾನೇ ವೇಟ್ ಮಾಡ್ತಾಯಿದ್ದೀನಿ. ಹಾಗೂ ಹೊಸ 2ನೇ ಸಿನಿಮಾ ರಾಣಾ ಸರ್ಗೆ ಹೊಸ ಪ್ರತಿಭೆ ಅವ್ರಿಗೂ ಹೀರೋಯಿನ್ಗೂ ಸಹ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕಂದರೆ ಟೀಸರ್ ಲುಕ್ಸ್ ಅಮೇಝಿಂಗ್. ಆಮೇಲೆ ಈ ಸಿನಿಮಾನ ತುಂಬ ಅಂದರೆ ಇನ್ನೊಂದೇನು ಹೇಳ್ತೀನಿ ಅಂದರೆ ಇವತ್ತು ಯಾವುದೇ ಸಿನಿಮಾ ಆಗಲಿ ತುಂಬ ಟೈಮ್ ತೊಗೋತಿದೆ. ತುಂಬ ಅಂದರೆ ಇಫ್ ಯು ಸಿ 2025 ಈಗ ಸಿನಿಮಾ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಈ 6 ತಿಂಗಳು ಸಹ ಯಾವುದೇ ರೀತಿಯಾದಂತಹ ಅಷ್ಟು ಸಿನಿಮಾಗಳು ರಿಲೀಸ್ ಆಗಿರಲಿಲ್ಲ. ಸೆಕೆಂಡ್ ಹಾಫ್ ನಮ್ಮ ಇಂಡಸ್ಟ್ರಿಗೆ ತುಂಬ ಚೆನ್ನಾಗಿದೆ. ಈ ವರ್ಷ ರಿಲೀಸ್ ಅಲ್ಲ ಸರ್? ಓಕೆ. ಸೊ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ. ಯಾಕಂದರೆ ಎವ್ರಿ 15 days 20 days ಒಂದೊಂದು ಸಿನಿಮಾ ರಿಲೀಸ್ ಆಗ್ತದೆ. ಸೊ ಐ ಹೋಪ್ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿ ತುಂಬ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಶಿವಣ್ಣ ನಮಸ್ತೆ, ಪ್ರೇಮ್ ಸರ್ ನಮಸ್ತೆ, ನಾಗಭೂಷ ನಮಸ್ತೆ. ತರುಣ್ ಜಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ನನ್ನ ಟೀಮ್ನ ಕಂಟಿನ್ಯೂಷನ್ ಅವ್ರು ಮಾಡ್ತಾ ಇದ್ದಾರೆ. ನನ್ನ ಜೊತೆ ಕೆಲಸ ಮಾಡಿ ಜಡೇಶ್ ಅವ್ರ ಜೊತೆ ಗುರು ಶಿಷ್ಯರು ಮಾಡಿದರು. ನನ್ನ ಜೊತೆ ಕೆಲಸ ಮಾಡಿದ್ದು ಪುನೀತ್, ಇವಾಗ ಅವರು ಡೈರೆಕ್ಟ್ರಾಗಿ ಮಾಡಿದ್ದಾರೆ. ಪುನೀತ್ ನನಗೆ ಸಾಕಷ್ಟು ವರ್ಷಗಳಿಂದ ಗೊತ್ತು. ಮೋಸ್ಟ್ಲಿ ಅವ್ನ ಸಿನಿಮಾ ಬಿಟ್ಟು ಹೊರಗಡೆಗೆ ಲಿರಿಕ್ಸ್ ಬರೆಯೋಕ್ಕೆ ಶುರು ಮಾಡಿದ್ದೆ ನಮ್ಮ ಸಿನಿಮಾಗಳ ಮೂಲಕ. ರುದ್ರ ತಾಂಡವ ಒಂದು ಸಾಂಗ್ ಬರ್ದ, ಅದು ಪುನೀತ್ ಸರ್ ಹಾಡಿದ್ರು ಆ ಸಾಂಗ್ನ. ಅವಾಗಲೇ ಅವ್ನು ತುಂಬ ಖುಷಿಯಾಗಿ ಪುನೀತ್ ಲಿರಿಕ್ ರೈಟ್ರು, ಪುನೀತ್ ಸರ್ ಹಾಡು ಹಾಡಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸೆಲೆಬ್ರೇಷನ್ ಆಗಿತ್ತು ಆ ಟೈಮಲ್ಲಿ. ಅಲ್ಲಿಂದ ಪುನೀತ್ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದ್ದು. ತುಂಬ ಪುನೀತದ 2 ಶೇಡ್ ನೋಡಬೇಕು. ಅಂದರೆ ಇದ್ರ ಆಟೇರಾಗ ವರ್ಕ್ ಮಾಡೋಕ್ಕಿಂತ ಮುಂಚೆ ಆದಂಥ ಪುನೀತದೊಂದು ಬೇರೆ ಶೇಡು, ಅದಕ್ಕಿಂತ ಮುಂಚೆ ಅವನು ಬೇರೆ ಥರದ್ದು ಯೋಚನೆಯಲ್ಲಿದ್ದ. ಅದರ ಕಾಟೇರ ನಂತರದ ಪುನೀತ ಆಲೋಚನೆಗಳು ಮತ್ತು ಅವನು ಬೆಳೀತಾ ಇರೋ ರೀತಿ ತುಂಬ ದೊಡ್ಡ ಚೇಂಜಸ್ ಇದೆ. ಸಾಕಷ್ಟು ಓದ್ಕೊಂಡು ಬಂದಿದ್ದಾನೆ ಇವಾಗ ಇಂಡಸ್ಟ್ರಿಗೆ. ಈ ಏನು ನಮ್ಮ ಲಿರಿಕ್ ರೈಟರು ನಮ್ಮ ಇವರು ಏನು ಹೇಳಿದರು, ಈ ಸಿನಿಮಾ ನಿಜವಾಗ್ಲೂ ಒಂದು ಬುಕ್ ಥರನೇ ಇರುತ್ತೆ. ಅಷ್ಟು ಹೋಮ್ವರ್ಕ್ ಮಾಡಿದ್ದಾನೆ. ಒಂದು ಎಳೆನ ಇಟ್ಟುಕೊಂಡು ಸಾಕಷ್ಟು ಅದರಲ್ಲಿ ವರ್ಕ್ ಮಾಡಿ ಅದಕ್ಕೆ ಸಾಕಷ್ಟು ಹೋಮ್ವರ್ಕ್ ಮಾಡಿ ಸಿನಿಮಾ ಮಾಡಿರೋದು. ಅದರಿಂದ ನಿಜವಾಗ್ಲೂ 100% ನಾನು ನಂಬ್ತೀನಿ ಇದು ತುಂಬ ಒಳ್ಳೆಯ ಸಿನಿಮಾ ಆಗಿರುತ್ತೆ. ಇಂಥ ಟೈಮಲ್ಲಿ ತರುಣ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಇಂಡಸ್ಟ್ರಿಗೆ ತುಂಬ ಖುಷಿ ವಿಷಯ. ಬಿಕಾಸ್ ಯಾಕೆಂದರೆ ನೋಡ್ತಾ ಇದ್ದೀವಿ ನಾವು ಕನ್ನಡ ಇಂಡಸ್ಟ್ರಿಯ ಇವತ್ತಿನ ಸಿನಿಮಾಗಳು ಒಳ್ಳೆಯ ಸಿನಿಮಾಗಳ ಹಂತದಲ್ಲಿ ಇಲ್ಲದೇ ಇರೋದು. ಇವಾಗ ಒಳ್ಳೊಳ್ಳೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಹಾಫ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಆದರೆ ಈ ಟೈಮಲ್ಲಿ ತರುಣ್ ಅವರು ತುಂಬ ಅವರು ಡೈರೆಕ್ಷನ್ ಮಾಡೋದು ಬಿಟ್ಬಿಟ್ಟು
ಅವ್ರ ಜೊತೆ ವರ್ಕ್ ಮಾಡಿರುವಂಥ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟರ್ಗೆ ಅವಕಾಶ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆಯ ಪ್ರಯತ್ನ, ಡೆಫಿನೆಟಾಗಿ ಒಳ್ಳೆಯ ಸಿನಿಮಾ ಆಗಿರುತ್ತೆ. ಒಳ್ಳೆಯದಾಗಲಿ ಈ ಟೀಮ್ಗೆ. ಏಳುಮಲೆ ತುಂಬ ಒಳ್ಳೆಯ ಟೈಟ್ಲು, ಪುನಿ ಹೇಳಿದಾಗಲೇ ಅನ್ನಿಸ್ತು. ಡೆಫಿನೆಟಾಗಿ ಇದು ಎಲ್ರಿಗೂ ರೀಚ್ ಆಗುವಂಥ ಒಂದು ಒಳ್ಳೆಯ ಟೈಟ್ಲ್ ಆಗಿರುತ್ತೆ. ಟೀಮ್ಗೊಂದು ಆಲ್ ದಿ ಬೆಸ್ಟ್. ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಅಲ್ಲಿ ಏನಿದೆ ಅನ್ನೋದನ್ನ ನೋಡಿದ್ರಿ, ಹೇಗಿದೆ? ಅದೇ ಪ್ರೊಡಕ್ಷನ್ ನಮ್ಮದು ಗುರು ಶಿಷ್ಯರು. ಇವಾಗ ಎರಡನೇದು ಏಳುಮಲೆ ನನ್ನ ಸ್ನೇಹಿತನೇ. ಥ್ಯಾಂಕ್ ಯು ಸರ್. ಇನ್ನೊಂದಿಬ್ಬರು ಸ್ನೇಹಿತರಿದ್ದಾರೆ, ಪ್ರೊಡಕ್ಷನ್ ನಂಬರ್ 4 ಅವ್ರಿಗೆ ಒಪ್ಪಿಸ್ತಾ ಇದ್ದೀನಿ. ಇದು ಕತೆ ಹಂತದಿಂದ ನಾನು ಇದ್ದೆ. ಪುನೀತ್ ಅವ್ರ ಕತೆ ಹೇಳಿದಾಗ ಇನ್ನು ಹೀರೋಯಿನ್ ಯಾರು ಫೈನಲ್ ಆಗಲಿಲ್ಲ. ಆಮೇಲೆ ಹೇಳಿದೆ ನಾನು, ಸರ್ ಇದು ಬಡ್ಜೆಟ್ ಇಷ್ಟ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಕಾರ್ಡು ನೈಟು ಆ ಥರ ಇದೆ, ಏನು ಇದು ಅಂತಂದು ಅವ್ರು ಹೇಳಿದ್ರು. ಡೈರೆಕ್ಟ್ರ್ ಹೋಗಿ ಪ್ರೊಡ್ಯೂಸರ್ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಾರೆ. ನಾವು ಮಾಡುವಾಗಾದರೆ ಎಲ್ಲಿ ಕಾಂಪ್ರಮೈಸ್ ಆಗಿಬಿಟ್ರೆ ನಾಳೆ ಇದು ಒಂದು ಉದಾಹರಣೆ ಆಗಲ್ಲ ಸಿನಿಮಾಗೆ ಅಂತ ಅವರು ಹೇಳಿದ್ರು. ನನಗೆ ಅವಾಗ ಇಷ್ಟ ಆಯಿತು. ಅದೇ ಥರ ನಾನು ಸೆಟ್ಟಿಗೆ ಹೋದಾಗ 3 ಜನ್ರೇಟ್ರು, ಅಷ್ಟಕ್ಕೊಂದು ಲೈಟ್, ಅಂದರೆ ತುಂಬ ಭಾಳಷ್ಟು ಇವರು ಹೇಳ್ದಂಗೆ ನೈಟೇ ಇದ್ದಿದ್ದು. ಇಡೀ ಕಾರ್ಡ್ಗೆ ಲೈಟ್ ಮಾಡಬೇಕಾದ್ರೆ ಅಷ್ಟಕ್ಕೊಂದು ನಾನು ಬಹುಶಃ ನಾವು ಇವಾಗ ಬೇರೆ ದೊಡ್ಡ ಸಿನಿಮಾ ಅವೆಲ್ಲ ಮಾಡಿದಾಗ ಅಷ್ಟೊಂದು ನಾನು ನೋಡಿರಲಿಲ್ಲ. ಅಂದರೆ ಅವರು ಡೈರೆಕ್ಟರಾಗಿ ನಾವು ಇನ್ನೊಬ್ಬರು ಕೇಳಿದಾಗ ನಾನು ಅದನ್ನು ಯಾವತ್ತಿಗೂ ನ್ಯಾಯ ಒದಿಸ್ಬೇಕು ಅಂತಂದು ಆ ರೀತಿ ಮಾಡ್ಕೊಂಬಂದರು. ಇವಾಗ ಶೂಟ್ ಆಗಿದ್ದ ಸಿನಿಮಾ ಎಲ್ಲ ನೋಡಿದೆ, ಪುನೀತ್ ಹೇಗೆ ಹೇಳಿದ್ರು ಅದೇ ಥರ ಈ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ ಸರ್. ನಾನು ಸಿನಿಮಾ ನೋಡಿದ್ರೆ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು. ಇದೇ ಥರ ಮುಂದುವರಿಸಿ. ಇದೊಂದು ಮಾದರಿ ಆಗುತ್ತೆ ಅಂದ್ಕೋತೀನಿ. ಯಾಕಂದರೆ ಒಬ್ಬ ಟೆಕ್ನಿಷಿಯನ್ ಇಷ್ಟು ಇಷ್ಟಪಟ್ಟು ಒಂದು ಸಿನಿಮಾಗೆ ಸ್ಕ್ರೀನ್ಗೆ ಏನು ನ್ಯಾಯ ಒದಿಸ್ಬೇಕಂತ ಅದು ಭಾಳ ತುಂಬ ಇಂಪಾರ್ಟೆಂಟ್. ಇಂಥ ಬರಗಾಲದಲ್ಲಿ ಈ ಥರ ಮಾಡಿರೋದು ಇದು ಒಂದು ಈ ಸಿನಿಮಾ ಕನ್ನಡ ಇಂಡಸ್ಟ್ರಿ ಈ ಥರ ಒಂದು ಹೆಜ್ಜೆ, ಅಂದರೆ ಕತೆಗೆ ಏನು ಬೇಕೋ ಅದು ಅನ್ನೋದನ್ನು ಹೆಜ್ಜೆ ಇಡುವಲ್ಲಿ ಮೊದಲು ನಿಲ್ಲುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್. ಒಂದೇ ಒಂದು ವಿಷಯ, 2 ವಿಷಯ ಹೇಳಬೇಕು. ಒಂದು, ಆ್ಯಕ್ಚುಲಿ ಎಲ್ಲ ಪ್ರೆಸ್ ಮೀಟ್ಗಳಲ್ಲಿ ಕಾಮನ್ ಆಗಿ ಎಲ್ಲರೂ ಒಂದು ವೈಟ್ ಶರ್ಟ್ ಹಾಕೊಂಡು ಬರ್ತೀವಿ, ಇಲ್ಲ ಬ್ಲ್ಯಾಕ್ ಹಾಕೊಂಡು ಬರ್ತೀವಿ. ಆ್ಯಕ್ಚುಲಿ ಒಂದು ಕಲರ್ ಹಾಕೊಂಡು ಬಂದಿದ್ದಾರೆ. ಅದು ಸಿನಿಮಾದ ಒಂದು ಮೆಟಾಫ್ರಿಕ್ಕಾಗಿ ಏನೋ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅದು ಅಟ್ಲೀಸ್ಟ್ ಅದನ್ನು ಸ್ವಲ್ಪ ಹೇಳಿಬಿಡಿ. ಅದರದ್ದು ಅಂದರೆ ಒಂದು ಡ್ರೆಸ್ ಕೋಡಲ್ಲೂ ಒಂದು ಸಿನಿಮಾನ ಎಷ್ಟು ಮೆಟಾಫರಿಕ್ಕಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸ್ವಲ್ಪ ಗೊತ್ತಾಗಲಿ ಎಲ್ರಿಗೂ ಅನ್ನೋದು ಒಂದು ಆಸೆ. ಇನ್ನೊಂದು, ಶಿವಣ್ಣವ್ರು ಬಂದಿದ್ದಾರೆ. ಶಿವಣ್ಣವ್ರ ಜೊತೆಗೆ ಒಂದು ನೆನಪಿದೆ ನನಗೆ, ಅದೊಂದು ಹೇಳ್ಬಿಡ್ತೀನಿ. ನಾನು ಸಾರ್ವಭೌಮ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ದೆ. ನನಗೆ ನೆನಪಿರಲ್ಲ ಅನ್ಸುತ್ತೆ, ಮರ್ತಿರ್ತಾರೆ. ನಾನು ಮಹೇಶ್ ಸುಕ್ರೇರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಸಾರ್ವಭೌಮ ಅನ್ನೋ ಒಂದು ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಿದ್ದೆ. ಒಂದಿನ ನಾನು ಕ್ಲಾಪ್ ಮಾಡ್ತಾಯಿದ್ದೆ. ಒಂದಿನ 40 ಫೀಟ್ ಕ್ರೇನಲ್ಲಿ ಕ್ಯಾಮ್ರಾ ಇತ್ತು. ನಾನು ಕೆಳಗಡೆಯಿಂದ ಕ್ಲಾಪ್ ಕೊಡ್ತಾಯಿದ್ದೆ. ಕ್ಯಾಮ್ರಾ ಅಸಿಸ್ಟೆಂಟ್ ಬಂದ್ಬಿಟ್ಟು ಆವಾಗಲೇ ಕೊಡೋಕ್ಕಾಗಲ್ವಾ ಅಂತ ತುಂಬ ರೇಗ್ದ. ಅವ್ರದ್ದೇ ಕ್ಯಾಮ್ರಾ, ಆ್ಯಕ್ಚುಲಿ ಆ ಕ್ಯಾಮ್ರಾ ಅವ್ರದ್ದೇ ಓನ್ ಆಗಿರೋದ್ರಿಂದ ಅವ್ರನ್ನ ಕೆಳಗಡೆ ಇಳಿಸಿ ಅವನಿಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಬಗ್ಗೆ ಹೇಳಿ ಬುದ್ಧಿ ಹೇಳಿ ಮಾಡಿದ್ರು. ಅಂದರೆ ಒಬ್ಬ ಸ್ಟಾರು, ಸೂಪರ್ ಸ್ಟಾರು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಿಗೂ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನಡೆಸ್ಕೋತಾರೆ ಅನ್ನೋದು ಒಂದು ನೆನಪದು. ಶಿವಣ್ಣ ಮಾಣಿಕ್ಯ, ಅದು ಯಾವಾಗ್ಲೂ ಅವ್ರು ಹುಷಾರಿಲ್ದಾಗೆಲ್ಲ ನಾವು ಹೋಗಿ ಮೀಟ್ ಮಾಡೋಕ್ಕಾಗಿಲ್ಲ. ಆದರೆ ಅದು ನೋವು ನಮ್ಮ ಎಲ್ಲರ ಮನೆ ಒಳಗಡೆ ಮತ್ತು ಎಲ್ಲರ ಮನಸ್ಸು ಒಳಗಡೆ ಹಾಗೆ ಇರುತ್ತೆ. ಆದಷ್ಟು ಬೇಗ ಶಿವಣ್ಣ ಸ್ಕ್ರೀನ್ ಮೇಲೆ ನೋಡೋಕ್ಕೆ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ. ಯಾಕೆಂದರೆ ನಾವೆಲ್ಲ ಶಿವಣ್ಣ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ಎಂಜಾಯ್ ಮಾಡಿಕೊಂಡು ಬಂದು ಅವ್ರನ್ನೆಲ್ಲ ಸಿನಿಮಾಗಳನ್ನ ಅಷ್ಟೇ ಎಂಜಾಯ್ ಮಾಡಿದವರು. ಆದಷ್ಟು ಬೇಗ ನಾವು ಶಿವಣ್ಣ ಅವ್ರನ್ನ ಅದೇ ಎನರ್ಜಿಯಾಗಿ ಮತ್ತೆ ನಾವು ಅದೇ ಸ್ಕ್ರೀನಲ್ಲಿ ನೋಡೋಕ್ಕೆ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಶಿವಣ್ಣ ನಮಸ್ತೆ. ನಾಗವಣ ಸರ್, ಪ್ರೇಮ್ ಸರ್, ಮೈ ಬೆಸ್ಟ್ ಬ್ರದರ್ ತರುಣ್ಜಿ, ಒಳ್ಳೆಯದಾಗಲಿ. ಯಾಕಂದರೆ ಒಂದು ಇಲ್ಲೋ ಒಂದು ಸಂಬಂಧ ಹೇಗೆ ಬೆಳೀತಪ್ಪ ಅಂದರೆ ಒಡ ಹುಟ್ಟಬೇಕಂತೇನಿಲ್ಲ. ಹಾಗಾಗಿ ಟೀಸರ್ ನಾನು ಮಿಸ್ ಆಯಿತು, ಅಲ್ಲಿಂದ ನೋಡಿದ್ರೆ ಇನ್ನೊಂದು ಥರ ನೋಡ್ತೀನಿ ಬ್ರದರ್. ಇದರಲ್ಲಿ ಒಳ್ಳೆಯದಾಗಲಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ದಯಾನಂದ್ ಸರ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಆಗ್ತಿದೆ. ಓಕೆ, ಟ್ಯೂಬ್ ಲೈಟ್ ಆಫ್ ಆಗಿದೆ ಅಂತ ಅನ್ಬಾರ್ದು, ನೀವು ಆನ್ ಆಗಿರಬೇಕು. ಅನುಷ್ ಯಾಕಂದ್ರೆ ಯಾವಾಗಲೂ ಹೀಗೆ ಹೇಳ್ತಿರ್ತಾರೆ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಆಫ್ಟರ್ ಮಹಾನಟಿ ಸ್ವಲ್ಪ ಕಷ್ಟ ಆಯಿತು ಆಪರ್ಚುನಿಟೀಸ್ ಬರೋದು.
ಆ್ಯಂಡ್ ಆಗಲೇ ನನ್ನ ಒಂದು ಆ್ಯಕ್ಟಿಂಗ್ ಗುರುತಿಸಿ ತರುಣ್ ಸರ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಶಿವಣ್ಣ ಸರ್ ಇದ್ದಾರೆ ಆ್ಯಂಡ್ ಪ್ರೇಮ್ ಸರ್ ಇದ್ದಾರೆ. ಇವ್ರ ಮುಂದೆ ಮಾತಾಡೋಕ್ಕೆ ಐ ಆಮ್ ವೆರಿ ಲಕ್ಕಿ. ಮತ್ತು ತುಂಬ ಎಕ್ಸೈಟ್ ಆಗಿದ್ದೀನಿ. ನನ್ನ ಫಸ್ಟ್ ಸಿನಿಮಾ ಇದು. ತುಂಬ ಎಕ್ಸೈಟ್ ಆಗ್ತಾಯಿದೆ ಆ್ಯಂಡ್ ನರ್ವಸ್ ಕೂಡ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಹಾಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಅವರೇ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಫಸ್ಟ್ಲಿ ಅಣ್ಣ, ಥ್ಯಾಂಕ್ ಯು ಅಣ್ಣ, ಇವತ್ತು ನೀವು ಇಲ್ಲಿ ಬಂದು ನಮಗೆ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಪ್ರೇಮ್ ಸರ್ ನನ್ನ ಗುರುಗಳು ಏನಿದ್ರು. ಸೊ ಥ್ಯಾಂಕ್ ಯು ಪ್ರೇಮ್ ಸರ್, ಇವತ್ತು ಬಂದು ನನಗೆ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವ್ರು ನಗ್ತಾರೆ ಇದೆ ನಿಮ್ಮ ಪ್ರೇಮ್ ಸರ್ ಅಂತ. ಆ್ಯಂಡ್ then of course most grateful to Tarun sir and Puneet sir. ಈ ಸ್ಕ್ರಿಪ್ಟು ಇಷ್ಟು ಚೆನ್ನಾಗಿ ಬಂದಿದ್ದ ಮೇಲೆ ಹರೀಶ ಅಂತ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಬಂದಿದ್ದಾಗ ನಾನು ಅವರು ಮನಸ್ಸಿಗೆ ಬಂದು ಓಕೆ ಇವ್ನು ಮಾಡ್ತಾನೆ ಅಂತ ಒಂದು ಕಾನ್ಫಿಡೆನ್ಸ್ ನನ್ನ ಮೇಲೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ರಿಯಲಿ ಗ್ರೇಟ್ಫುಲ್. ಸೊ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ಲಿ ಜಾಸ್ತಿ ಮಾತಾಡೋಕ್ಕೆ ಬಿಡಲ್ಲ ಟೀಮ್ ಅವರು. ಸೊ ಆಚೆ ಸುಮ್ಮನೆ ಜನರಲ್ ಆಗಿ ಮಾತಾಡ್ತೀನಿ. ಫಸ್ಟ್ಲಿ ನೀವು ಟೀಸರ್ ನೋಡಿದ್ದೀರಾ, ಯು ಸೀನ್ ದ ಕಾಸ್ಟ್. ಇಟ್ ವಾಸ್ ಎ ಡ್ರೀಮ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದು. ನಮ್ಮ ಬರ್ಣಾ ಸರ್ ಆಗಿರಲಿ, ಕಿಶೋರ್ ಸರ್ ಆಗಿರಲಿ, ಆ್ಯಂಡ್ ಜಗಪತಿ ಸರ್ ಆಗಿರಲಿ, ಇಂಥ ಹೆಸರುಗಳ ಜೊತೆ ನನಗೆ ಈ ಥರ ಒಂದು ಅವಕಾಶ ಸಿಕ್ಕಿರೋದು ಐ ಆಮ್ ವೆರಿ ಹ್ಯಾಪಿ. ವಾಸ್ ಗ್ರೇಟ್ ಸರ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಅಫ್ಕೋರ್ಸ್ ಪ್ರಿಯಾಂಕಾ, ನಾಟ್ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದು ಎಲ್ಲರೂ ಹೇಳ್ತಾರೆ ನೀವು ಫಸ್ಟ್ ಸಿನಿಮಾ, ನಾನೇ 2ನೇ ಸಿನಿಮಾ, ನಾನೇನು ಬಟ್ ನೀವು ಸಖತ್ತಾಗಿ ಮಾಡಿದ್ದೀರ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನನಗೆ ಎಲ್ಲರೂ ಏಕಲವ್ಯ ಇವಾಗ ಆಗಿ 3 ವರ್ಷಕ್ಕೆ 7 ಮಲೆ ಬರ್ತಾ ಇದೆ. ಸೊ ಎಲ್ಲರೂ ಕೇಳೋರು ಏನಕ್ಕೆ 3 ವರ್ಷ ಯಾಕೆ. ಇವತ್ತು ಇನ್ಫ್ಯಾಕ್ಟ್ ಶ್ಯಾಮ್ ಸರು ಕೇಳೋರು ತುಂಬ ಟೈಮ್ ತೊಗೊಂಡ್ರಲ್ಲ ನೀವು ಅಂತ. ಹೌದು ಸರ್, ಏನು ಮಾಡೋದು ಒಂಚೂರು. ಸೊ ರೀಸನ್ ಅಫ್ಕೋರ್ಸ್ ಮುಂಚೆನೂ ಹೇಳಿದ್ದೀನಿ. ಇವತ್ತು ಕಟ್ ರೋಡ್ ಕಾಂಪಿಟೇಷನ್ ಮಾರ್ಕೆಟ್ ಎಲ್ಲ ನೋಡಿದ್ರೆ ನಿಮಗೂ ಎಲ್ಲರಿಗೂ ಗೊತ್ತು, ಒಂದೊಂದು ಹೆಜ್ಜೆ ಇಡೋದು ತುಂಬ ಇಂಪಾರ್ಟೆಂಟು. 2 ಹೆಜ್ಜೆ ತಪ್ಪಾಗಿದ್ರೆ ಮನೆಯಲ್ಲೇ ಕೂರಬೇಕಾಗುತ್ತೆ. ಸೊ ಅದಕ್ಕೆ ಇಡೋದೆಲ್ಲ ಕರೆಕ್ಟಾಗಿ ಇಡಬೇಕು ಅಂತ. ಅದರಲ್ಲಿ ನಾನು ಹುಡ್ಕಾಡುವಾಗ ಎಲ್ಲ ಸ್ಕ್ರಿಪ್ಟ್ಸು ಆವಾಗ ತರುಣ್ ಸರ್, ಪುನೀತ್ ಸರ್, ಅದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ಇಷ್ಟು ಒಳ್ಳೆಯ ಸ್ಕ್ರಿಪ್ಟು ಅವರಿಗೆ ಮೈಂಡಿಗೆ ಬಂತು, ಓಕೆ ಇವನಿಗೆ ಮಾಡೋಣ ಮಾಡ್ತಾನೆ ಇವನು ಅಂತ. ಸೊ ನನಗೆ ಆ ಕಾನ್ಫಿಡೆನ್ಸ್ ಈ ಸ್ಕ್ರಿಪ್ಟಲ್ಲಿತ್ತು. ಅವರು ನನಗೆ ಅವಕಾಶ ಕೊಟ್ಟರು. ಆ್ಯಂಡ್ ಸೊ ಇವತ್ತು ಈ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ. ಸಿನಿಮಾ ನೋಡಿದವರು ಎಲ್ಲ ಹೇಳ್ತಾ ಇದ್ದಾರೆ ದಟ್ ಇಟ್ಸ್ ಕಮ್ ಔಟ್ ವೆಲ್ ಅಂತ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಎಲ್ಲೋ ಖುಷಿ ಆಗುತ್ತೆ. ಎಸ್, ಈ ಕಾದ್ಬಿಟ್ಟು ಮಾಡಿದ್ದಕ್ಕೆ ಎಲ್ಲೋ ಐ ಟೇಕನ್ ದ ರೈಟ್ ಸ್ಟೆಪ್ ಅಂತ. ಅಫ್ಕೋರ್ಸ್ ನಾನೇ ಹೇಳೋದು ಅದು ಓವರ್ ಕಾನ್ಫಿಡೆನ್ಸ್ ಬರಲ್ಲ, ನೀವೇ ನೋಡ್ಬಿಟ್ಟು ಹೇಳಬೇಕು. ಬಟ್ ಏನಾಗತ್ತಂದರೆ ನಾವು ಮಾಡಿದ್ವಾಗ ನಮಗೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಇಂಟ್ಯೂಷನ್, ಆಮೇಲೆ ಒಂದು ಕಾನ್ಫಿಡೆನ್ಸ್ ನಮ್ಮ ಪ್ರಾಜೆಕ್ಟ್ ಮೇಲೆ ಇದ್ದರೆ ವಿ ಕ್ಯಾನ್ ಫುಲ್ಫಿಲ್ ಇಟ್ ಅಲ್ವಾ, ಆ ರೀತಿ ಹೇಳ್ತಿರೋದು. ಸೊ ಅಫ್ಕೋರ್ಸ್ ಲೈಕ್ ಐ ಸೆಡ್, ನೀಡ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ನಿಮ್ಮ ಆಶೀರ್ವಾದ ಬೇಕು. ಹೋಪ್ಫುಲಿ ವಿ ವಿಲ್ ಫಸ್ಟ್ ಡೇ ಅಂತ ಹೇಳ್ತೀನಿ ತರುಣ್ ಸರ್ಗೆ, ಸರ್ ಈ ಸಲ ಸಿಕ್ಸಾರೆ ಅಂತ. ಸೊ ಪಕ್ಕ ಥ್ಯಾಂಕ್ ಯು. 7 ಮಲೆ ನಮ್ಮ ತಂಡ. ಸೊ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಸೋನಲ್ ಅವರು ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಶಿವಣ್ಣ, ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. 7 ಮಲೆ ಈ ಸಿನಿಮಾ ಹಿಂದೆ ದಿಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಫಾರ್ ಶೋರ್. ಡೇ ಆ್ಯಂಡ್ ನೈಟ್ ಅಂತ ಕೆಲಸ ಮಾಡ್ತಿದ್ರು. ಇವ್ರ ಮನೆಗೇ ಬರ್ತಾ ಇರಲಿಲ್ಲ ಈ ಶೂಟಿಂಗ್ ಟೈಮಲ್ಲಿ. ಸೊ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ರಾನಾ ಆ್ಯಂಡ್ ಪ್ರಿಯಾಂಕಾ, ನೀವಿಬ್ಬರು ತುಂಬ ಕ್ಯೂಟಾಗಿ ಕಾಣ್ತೀರಾ ಆಸ್ ಅ ಪೇರ್. ಬೋತ್ ಆಫ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಪುನೀತ್ ಸರ್, ಆಲ್ ದ ಬೆಸ್ಟ್ ಸರ್. ಸೊ ನಾನು ಆ್ಯಸ್ ಅನ್ ಆಡಿಯನ್ಸ್ ಈ ಸಿನಿಮಾ ನೋಡೋಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಬಂಗಾರ. ಸೊ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್. ಎಲ್ಲರಿಗೂ ನಮಸ್ತೆ. ಮಾಧ್ಯಮ ಮಿತ್ರರಿಗೆ, ಶಿವಣ್ಣಗೆ, ಪ್ರೇಮ್ ಸರ್ಗೆ ಎಲ್ಲರಿಗೂ ನಮಸ್ತೆ. ನಾನು ಸಿನಿಮಾ ಬಗ್ಗೆ ಏನು ಮಾತಾಡೋದಿಲ್ಲ, ಯಾಕಂದರೆ ಟೀಸರ್ ನೋಡಿದ್ರೆ ಅದರದೇ ಒಂದು ಒಪಿನಿಯನ್ ನಿಮ್ಮಲ್ಲೇ ಗೊತ್ತಿರುತ್ತೆ. ಸಿನಿಮಾನು ನೀವು ನೋಡಿದ್ಮೇಲೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಫಸ್ಟ್ ಆಫ್ ಆಲ್ ನಾನು ತರುಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ತರುಣ್ ಸರ್ ಇದುವರೆಗೂ ನನಗೇನೇನು ಜವಾಬ್ದಾರಿ ಕೊಟ್ಟಿದ್ದಾರೋ ಅವೆಲ್ಲನೂ ಪ್ರೂವ್ ಮಾಡ್ಕೊಂಡಿದ್ದೀನಿ. ಒಂದು ಗುರು ಶಿಷ್ಯರಲ್ಲಿ ಆಣೆ ಮಾಡಿ ಹೇಳ್ತೀನಿ ಸಾಂಗಲ್ಲಿ ಕೊಟ್ಟಿದ್ದು, ಒಂದು ಅವಕಾಶ ಕೊಟ್ಟಿದ್ರು, ಅದನ್ನು ಪ್ರೂವ್ ಮಾಡ್ಕೊಂಡಿದ್ದೀನಿ.
ಅದ್ರ ನೆಕ್ಸ್ಟು ಕಾಟೇರದಲ್ಲಿ ವರ್ಕ್ ಮಾಡಿದೆ, ಅದರಲ್ಲೂ ಒಂದು ರೈತರ ಸಾಂಗ್ ಬರ್ಸಿದ್ರು, ಅದು ತುಂಬ ಚೆನ್ನಾಗಿತ್ತು. ಈಗ ಸಿನಿಮಾ ನಿರ್ದೇಶನದ ಅವಕಾಶನೂ ಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾನು ನನ್ನ ಪ್ರಯತ್ನ ಮೀರಿ ಅದನ್ನು ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡಿದ್ದೀನಿ, ಹಾಗಾಗಿ ಅದನ್ನು ಪ್ರೂವ್ ಮಾಡ್ಕೋತೀನಿ ಅಂತ ತರುಣ್ ಸರ್ಗೆ ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಾನು ಶಿವಣ್ಣ ಬಗ್ಗೆ ಮಾತಾಡೋದು, ನಾವೆಲ್ಲೂ ಶಿವಣ್ಣ ಸರ್ ಸಿನಿಮಾನ ನೋಡಿಕೊಂಡೇ ಬೆಳೆದಿದ್ದು. ನಮ್ಮ ಮನೇಲೆಲ್ಲ ಅಣ್ಣವ್ರ ಫ್ಯಾನ್ಸು. ನಾನು ಪುನೀತ್ ಅಂತ ಇಟ್ಟಿದ್ದು ಯಾವುದೇ ಜಾತಕ ನೋಡಿ ಅಲ್ಲ, ಪುನೀತ್ ಸರ್ ಹೆಸರನ್ನೇ ಇಡಬೇಕು ಅಂತ ನನಗೆ ಅಮ್ಮ ಇಟ್ಟಿದ್ದು. ಯಾಕೆಂದರೆ ಅಮ್ಮ ಬಂದು ಅಣ್ಣವ್ರು ತುಂಬ ದೊಡ್ಡ ಫ್ಯಾನು. ಅಣ್ಣವ್ರು ತೀರೋದಾಗ ನಾವಮ್ಮ ಒಂದು 3 ದಿನ ಮನೇಲಿ ತುಂಬ ಹತ್ತಿದೆ, ನಾವೆಲ್ಲ ಚಿಕ್ಕ ಮಕ್ಳು ಅವಾಗ. ಅಂದರೆ ನಾವು ನಮ್ಗೆ ಆವಾಗ ಇದ್ದಿದ್ದು ನಾಲೆಡ್ಜ್ ಏನಂದರೆ ಸಿನಿಮಾದವರು ಸತ್ರ ಇಷ್ಟೊಂದು ಯಾಕೆ ಕಳ್ತಾರೆ ಅನ್ನೋ ಥರದ್ದು ಇರ್ತಿತ್ತು ನಮಗೆ. ಆಮೇಲೆ ಗೊತ್ತಾಗಿದೆ ಅದೊಂದು ದೊಡ್ಡ ಎಮೋಷನ್, ಅಣ್ಣವ್ರು ಅನ್ನೋದೊಂದು ವ್ಯಕ್ತಿ ಅಲ್ಲ, ಅದೊಂದು ದೊಡ್ಡ ಎಮೋಷನ್ ಅಂತ ಆಮೇಲೆ ನಮಗೆ ಗೊತ್ತಾಗಿದ್ದು. ಈಗಲೂ ಕೂಡ ನಾನು ನನಗೆ ಒಂದು ಬುದ್ಧಿ ಬಂದಾಗಿಂದ ನೋಡ್ಕೊಂಡು ಬೆಳೆದ್ರೆ ಅಣ್ಣವ್ರ ಸಿನಿಮಾ ನೋಡಿದಾಗೆಲ್ಲ ನಾವು ಎಮೋಷನ್ ಆಗ್ತೀವಿ, ಶಿವಣ್ಣವ್ರು ನೋಡಿದಾಗ ಎಮೋಷನ್ ಆಗ್ತೀವಿ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಮನೇಲಿ ನಮ್ಮದು ಯಾವುದೋ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಿದ್ದಲ್ಲ ನಾವು ಯಾರೂ, ನಾವು ಬೇರೆ ರೈತ ಜನ ಈ ಥರದ್ದೆಲ್ಲ ಇದ್ದಿದ್ದು. ಅಮ್ಮ ಅಣ್ಣವರಿಂದ ನನಗೆ ಅಪ್ಪು ಸರ್ ಹೆಸರು ಇಟ್ಟೋದಕ್ಕೆ ನಾನು ಈ ಸಿನಿಮಾಗೆ ಬಂದೇನೋ ಅಂತ ಅನ್ಕೋತೀನಿ. ಹಾಗೆ ತುಂಬ ಥ್ಯಾಂಕ್ಸ್ ಸರ್. ಇನ್ನು ಪ್ರೇಮ್ ಸರ್ ನಮ್ಮೂರು, ನಾವು ಮಂಡ್ಯದವರೇ. ಪ್ರೇಮ್ ಸರ್ದು ಒಂದು ಜೋಗಿ ಸಿನಿಮಾ ರಿಲೀಸ್ ಆದಾಗ ಜೋಗಿ ಜಾತ್ರೆ ಅಂತ ಮಂಡ್ಯದಲ್ಲಿ ನಡೀತು. ನಾವು ಇನ್ನೂ ಓದ್ತಾ ಇದ್ವಿ ಅವಾಗ. ನಮ್ಮದು PS ಕಾಲೇಜು ಎದುರುಗಡೆನೇ ಥಿಯೇಟರ್, ಗುರುಶ್ರೀ ಥಿಯೇಟರ್. ನಾವು ಪ್ರತಿದಿನ ಕಾಲೇಜಿಗೆ ಬಂದು ಗೇಟ್ ಹತ್ರ ಡಿಸೈಡ್ ಮಾಡ್ತಿತ್ತು ಸಿನಿಮಾಗೆ ಹೋಗೋದ ಅಥವಾ ಕಾಲೇಜ್ಗೆ ಹೋಗೋದ ಅನ್ನೋ ಥರ. ಆ ಥರದ್ದೊಂದು ಸಿನಿಮಾ ಇದೆ ನಮಗೆ. ತುಂಬ ಸಲ ಸಿನಿಮಾ ನೋಡಿದ್ವಿ ಜೋಗಿ ಸಿನಿಮಾನ. ಅದು ಮಾರ್ನಿಂಗ್ ಶೋನೇ ವರಮಹಾಲಕ್ಷ್ಮಿ ಹಬ್ಬದ ದಿನ ರಿಲೀಸ್ ಮಾಡಿದರು. ಮನೆಗೆ ಹಣ್ಣು ತಗೊಬರ್ತೀವಿ ಅಂತೇಳಿ ಸಿನಿಮಾಗೆ ಹೋಗ್ಬಿಟ್ಟು ಬಂದು ಚೆನ್ನಾಗಿ ಓಡಿಸ್ಕೊಂಡು ಈ ಥರದ್ದೆಲ್ಲ ನೆನಪುಗಳು ನಮಗಿದೆ. ಹಾಗಾಗಿ ಈ ಥರ ನಾವು ಚಿಕ್ಕ ವಯಸ್ಸಲ್ಲಿ ಮಾಡಿದಂಥ ನೆನಪುಗಳು ಇವತ್ತು ಇಬ್ಬರು ದಿಗ್ಗಜರು ನಮ್ಮ ಸಿನಿಮಾದೊಂದು ಟೀಸರ್ ಲಾಂಚ್ ಬಂದಿದ್ದಾರೆ. ಅವ್ರ ಬಗ್ಗೆ ಮಾತಾಡೋದೇ ನನ್ನ ಪುಣ್ಯ ಅಂತ ಅನ್ಕೋತಿದ್ದೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ ಅಷ್ಟೇ. ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ, ಅಂದರೆ ನೈಟ್ ಶೂಟೇ ಮಾಡಿದ್ವಿ. ಬಟ್ ಕಷ್ಟಪಟ್ಟಿರೋದಕ್ಕಿಂತ ಎಲ್ಲರೂ ನಾಗಾಭರಣ ಸರ್ ಇಂದ ಹಿಡಿದು ಎಲ್ಲರೂ ಕೂಡ ಇಷ್ಟಪಟ್ಟೆ ಸಿನಿಮಾ ಮಾಡಿದ್ವಿ ನಾವು. ತುಂಬ ಇಷ್ಟ ಆಗಿದೆ ಎಲ್ರಿಗೂ, ಅಷ್ಟೇ ಎಂಜಾಯ್ ಮಾಡಿಕೊಂಡೇ ಮಾಡಿದ್ವಿ. ಹಾಗಾಗಿ ಸಿನಿಮಾದಲ್ಲಿ ಯಾರು ಕೂಡ ನಮಗೆ ಸಮಸ್ಯೆ ಕೊಡದೆ ಏನು ಡಿಲೇ ಆಗಿದೆ, ಇನ್ಕ್ಲೂಡಿಂಗ್ ತರುಣ್ ಸರ್. ಹೇಗೆ ಅಂದರೆ ನಾನು ವರ್ಕ್ ಮಾಡಿದಾಗಿಂದನೋ ಅಥವಾ ಪ್ರೊಡ್ಯೂಸರ್ ಅಂತ ನೋಡ್ಕೊಂಡು ಬಂದಿದ್ದೀವಿ. ಸಿನಿಮಾದಲ್ಲಿ ಆ್ಯಸ್ ಎ ಡೈರೆಕ್ಟ್ರು ಏನು ನಂಬರ್ ಆಫ್ ಡೇಸ್ ಶೂಟಿಂಗ್ ಕೊಟ್ಟಿರ್ತೀವೋ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಆದರೆ ನಮ್ಮ ಸಿನಿಮಾದಲ್ಲಿ ನಮಗೆ ನಂಬರ್ ಆಫ್ ಡೇಸ್ನ ಎಕ್ಸ್ಟೆಂಡ್ ಮಾಡ್ಕೊಡ್ತಿತ್ತು ತರುಣ್ ಸರ್. ಅಂದರೆ ಅಷ್ಟು ಪ್ರೊಡಕ್ಷನ್ ನನಗೆ ಸಪೋರ್ಟ್ ಇರ್ತಿತ್ತು. ನಾವು 3 ದಿನ ಅಂತ ಒಂದು ಲೊಕೇಶನಲ್ಲಿ ಶೂಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ರೆ 2 ದಿನ ಅವರೇ ಎಕ್ಸ್ಟೆಂಡ್ ಮಾಡ್ಕೊಡೋದು. ಮಗ ಇದಾಗಲ್ಲ, ಇದು ರಿಸ್ಕ್ ಆಗಿಬಿಡುತ್ತೆ, ಇನ್ನೊಂದು 2 ದಿನ ಇಟ್ಕೊಂಡು ನೀಟಾಗಿ ಮಾಡೋದು ಚೆನ್ನಾಗಿ ಬರುತ್ತೆ ಅನ್ನೋ ಥರದ್ದು ಅಷ್ಟು ದೊಡ್ಡ ಸಪೋರ್ಟ್ ಮಾಡ್ಕೊಟ್ಟಿದ್ದಾರೆ. ಅಂದರೆ ಇದನ್ನು ಹೇಳ್ತಿರೋದಂದರೆ ಪ್ರೊಡಕ್ಷನ್ ಇಷ್ಟು ಸಪೋರ್ಟಿವ್ ಆಗಿತ್ತು ನಮಗೆ ಅನ್ನೋ ಥರದಲ್ಲಿ. ಹಾಗಾಗಿ ಅಷ್ಟು ಸಪೋರ್ಟಿವ್ ಆಗಿದೆ ಅಂದರೆ ಅಷ್ಟು ನಂಬಿಕೆನ ನಾವು ಉಳಿಸ್ಕೊಳ್ಳೋಂಥ ಕೆಲಸ ನಾವೆಲ್ಲರೂ ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಶಿವಣ್ಣನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಟೈಟ್ಲು ಫಿಕ್ಸ್ ಆಗಿ ನಾವು ಅನೌನ್ಸ್ಮೆಂಟ್ ಲೇಟ್ ಯಾಕೆ ಮಾಡಿದ್ದು ಅಂತಂದರೆ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ನನಗೆ. ಫುಲ್ ಸಿನಿಮಾ ಕಂಪ್ಲೀಟ್ ಆಗಲಿ, ಆಮೇಲೆ ಮಿಕ್ಕಿದ್ದೇನಿದ್ರು ಪ್ರಮೋಷನ್ ಶುರು ಮಾಡೋಣ ಅಂತ. ನಾವು ಪ್ಲ್ಯಾನ್ ಮಾಡಿದ್ದು ಎಕ್ಸಾಕ್ಟ್ ಒಂದು 6 ಮಂತ್ಸಲ್ಲೇ ಪಿಕ್ಚರ್ ಕಾಪಿ ತೆಗೆದು ರಿಲೀಸ್ ಮಾಡಬೇಕು. ನಾವು ಜನವರಿ ಎಂಡಿಗೆ ಶುರು ಮಾಡಿದ್ವಿ ಈ ಸಿನಿಮಾನ ಶೂಟಿಂಗು. ಸೊ ಆಲ್ಮೋಸ್ಟ್ ನನಗೆ ಈ ಟೈಮಲ್ಲಿ ಜುಲೈ ಒಳಗಡೆ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಆಗುತ್ತೆ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಈ ಥರ ಒಂದು ಸಿನಿಮಾ ಮಾಡ್ಬೋದು, ಬೇಗ ಸಿನಿಮಾ ಆಗಬೇಕು ಅನ್ನೋ ಉದ್ದೇಶದಿಂದ ತೊಗೊಂಡಿದ್ದ ಪ್ರಾಜೆಕ್ಟು. ಸೆಂಟ್ರಲ್ ನಮಗೆ ಫಾರೆಸ್ಟೇ ಶೂಟಿಂಗ್ ಇದ್ದಿದ್ದರಿಂದ ಕೆಲವೊಂದು ಫಾರೆಸ್ಟ್ ಪರ್ಮಿಷನ್ಸು ಅದೆಲ್ಲ ಸ್ವಲ್ಪ ನಮಗೆ ಸೆಂಟ್ರಲ್ ಸ್ವಲ್ಪ ನಮಗೆ ಅದು ಗೊತ್ತಾಯಿತು ಟಫ್ ಇದೆ ಅಂತ ಅಂದ್ಬಿಟ್ಟು 2-3 ಇನ್ಸಿಡೆಂಟಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸ್ವಲ್ಪ ಸೀರಿಯಸ್ ಆಗಿ ಅದನ್ನು ಸ್ಕ್ರೂಟಿನಿ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಸ್ವಲ್ಪ ಡಿಲೇ ಬಂತು. ಅದರ್ವೈಸ್ ದಟ್ ವಾಸ್ ಇಂಟೆನ್ಷನ್. ಆ್ಯಂಡ್ ಯಾವಾಗ ನಾವು ಟೈಟ್ಲ್ ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ನಮ್ಮ ತಲೆಗೆ ಶಿವಣ್ಣ ಬಿಟ್ಟರೆ ಬೇರೆ ಬಂದಿಲ್ಲ. ಇಷ್ಟೇ ಕಾರಣ ನಮಗೆ ಈ ಟೈಟಲ್ಲು ಏಳು ಮಲೆ ಅಂತಂದರೆ ಶಿವನ್ ಬಿಟ್ಟರೆ ಇನ್ಯಾರು ಬಂದು ಇದನ್ನು ಲಾಂಚ್ ಮಾಡೋಕ್ಕಾಗತ್ತೆ. ಹಾಗಾಗಿ ಅನ್ನೋದು ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದರು. ಆ್ಯಂಡ್ ಎಲ್ಲ ಭಾಗದಲ್ಲೂ, ಕರ್ನಾಟಕದ ಎಲ್ಲ ಭಾಗದಲ್ಲೂ ಏಳುಮಲೆ ಅಂತ ಊರು, ಮಲೆ ಮಹದೇಶ್ವರ ಅಂತ ದೇವಸ್ಥಾನ, ಅದರದ್ದೊಂದು ಪವರ್ ಏನು ಅನ್ನೋದನ್ನು ಸಿನಿಮಾ ಮುಖಾಂತರ ಹೇಳಿದ್ರಲ್ಲೇ ಬಹುಶಃ ದ ಫ್ಲಾಗ್ ಬೇರರ್ ಅಂತಂದರೆ ಶಿವಣ್ಣ ಸರು ಆ್ಯಂಡ್ ಪ್ರೇಮ್ ಸರು. ನಾನದೇ ಒಂದು ಎಲ್ಲರೂ ನಾವು ಜೋಗಿ ಎಷ್ಟು ನಾವು ಅದು ಆ ಬ್ಯಾಕ್ಡ್ರಾಪ್ ಇಟ್ಕೊಂಡು, ಆ ಭಾಷೆನ ಇಟ್ಕೊಂಡು, ಆ ಸಾಂಗ್ನ ಇಟ್ಕೊಂಡು ನಾವೆಲ್ಲ ಎಷ್ಟು ಸೆಲೆಬ್ರೇಟ್ ಮಾಡಿದ್ವು. ಅದಕ್ಕೆ ಎಷ್ಟೋ ಮುಂಚೆನೇ ಜನ್ಮದ ಜೋಡಿನಲ್ಲಿ ಕೂಡ ನಾಗಾಭರಣ ಸರು
ಶಿವಣ್ಣ ಅದನ್ನ ಕೋಲು ಮನೆ ತಗೊಂಡ್ಬಂದು ಅವತ್ತಿಗೆ ಕೂಡ ನಮ್ಗೆ ಎಜುಕೇಟ್ ಮಾಡ್ಕೊಂಡ್ಬಂದಿದ್ರು. ಸಿನಿಮಾ ಮುಖಾಂತರ ಈ ಪ್ರಾಂತ್ಯನ ಎಜುಕೇಟ್ ಮಾಡ್ಕೊಂಡು ಬಂದಿದ್ರು. ಸೊ ಹಾಗಾಗಿ ನಮಗೆ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫ್ರಮ್ ಶಿವಣ್ಣ. ನಮಗೆ ಇದು ಟೈಟಲ್ ಲಾಂಚ್ ಆಗ್ತಾ ಇರೋದು. ಸಿನಿಮಾ ಅಫ್ಕೋರ್ಸ್ ಒಂದು ಕತೆ ಎಕ್ಸೈಟ್ ಆಗಬೇಕು, ಅವಾಗಲೇ ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಬರೋದು. ಪುನೀತ್ ಕ್ಲೀನಾಗಿ ಈ ಎಕ್ಸಾಮಲ್ಲಿ ಯಾರೋ ನಾವೇನೋ ಒಂದು ಸೀನಿಯರ್ಸ್ ಎಲ್ಲ ಒಂದು ನೋಟ್ಬುಕ್ಗಳು ಇಸ್ಕೊಂಡು ತಿಳ್ಕೊಂಡಿರ್ತೀವೋ ಏನಾಗಿತ್ತು ಎಕ್ಸಾಮ್ ಟೈಮ್ಸಲ್ಲಿ ಏನೇನು ಓದಿದ್ರು ಅಂತೆಲ್ಲ ಮಾರ್ಕ್ ಮಾಡ್ತೀವಲ್ಲ, ಹಾಗೆ ಪುನೀತ್ ಜಡೇಶ್ದು ಒಂದು ಕೇಸ್ ಸ್ಟಡಿನ ನೋಡ್ಬಿಟ್ಟಿದ್ದ. ಓಹೋ ಜಡೇಶ್ ಏನು ಮಾಡ್ದ, ಹಿಂಗೆ ಜಡೇಶ್ ಹಿಂಗೆ ಬಂದರು, ಗುರು ಶಿಷ್ಯರು ಒಂದು ಕತೆ ಹೇಳಿದ್ರು, ಒಂದು ಲೈನ್ ಹೇಳಿದ್ರು, ಅಲ್ಲಿಂದ ಶುರು ಆಯಿತು ಒಂದು ಜರ್ನಿ. ಕೊನೆಗೆ ತರುಣ್ ಅವರು ಪ್ರೊಡಕ್ಷನ್ ಮಾಡಿದ್ರು, ಅಲ್ಲಿಂದ ನೆಕ್ಸ್ಟು ಕಾಟೇರ ಜಡೇಶ್ ಅವ್ರು ಬಂದರು. ಸೊ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅವ್ರಿಬ್ಬರದು ಅಂತ. ನನ್ನ ಹತ್ರ ಫಸ್ಟ್ ಅದೇ ಬಂದರು. ಅವರೆಲ್ಲ ಇಬ್ಬರು ಫ್ರೆಂಡ್ಸೇ. ಸರ್ ನಾನು ಕಾಟೇರ ವರ್ಕ್ ಮಾಡಬೇಕು ಸರ್. ಪುನೀತ್ ಬೇಡ, ಯಾಕಪ್ಪ ಆಲ್ರೆಡಿ ನೀನು ತುಂಬ ಸಿನಿಮಾಗಳು ದೊಡ್ಡ ದೊಡ್ಡದೆಲ್ಲ ಮಾಡ್ತೀನಿ, ಲಿರಿಕ್ಸ್ ಬರೀತಿದ್ಯಾ, ನೀನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕಪ್ಪ? ಇಲ್ಲ ಸರ್ ನೀವು ನನ್ನ ಕೆಲಸ ನೋಡಿ ಫಸ್ಟು, ನಾನು ಈ ಜೊತೆ ಟ್ರೈ ಮಾಡ್ತೀನಿ, ನನ್ನ ವರ್ಕ್ ನೋಡಿ ನೀವು ಆಮೇಲೆ ಹೇಳಿ ಸರ್ ಅಂತಂದರು. ಆಯ್ತು ಪುನೀತ್ ಬನ್ನಿ ಅಂತ ಅಂದ್ಬಿಟ್ಟು ಕಾಟೇರ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಶುರುವಾಗಿದ್ದು. ಹೋಗ್ತಾ ಅರ್ಧ ಸಿನಿಮಾ ನಡೀತಿದ್ದಂಗೆ ಸರ್ ಒಂದೇ ಒಂದು ಲೈನ್ ಇದೆ ಇಲ್ಲ ಸರ್ ಅಂದ. ಮ್ಯಾಟ್ರ್ ಬಾ ಹಿಂಗೆ ನೀನು ಅಂತ ಅಂದ್ಬಿಟ್ಟು ಕೇಳಕ್ಕೆ ಶುರು ಮಾಡಿದೆ. ಕೇಳ್ತಾ ಇಲ್ಲ ಪುನೀತ್ ಹಿಂಗಲ್ಲ ಹಿಂಗಲ್ಲ ಅಂದರೆ ಅವ್ನು ಒಂದು ಸ್ಟ್ರೆಂತ್ ಏನು ಅಂತಂದರೆ ಏನು ಹೇಳಿದ್ರು ಕೇಳಿಸ್ಕೊಳ್ಳೋ ಒಂದು ಕಿವಿ ಇದೆ. ಈಗ ತಗೊಳ್ಳಲ್ಲ, ಏನು ಆ ಕಡೆ ಟೇಬಲ್ ಆ ಕಡೆ ಕುತ್ಕೊಂಡು ನೀನು ಹೇಳ್ಬಿಟ್ರೆ ಅದು ಕರೆಕ್ಟ್ ಆಗಿಬಿಡುತ್ತಾ ಅನ್ನೋ ಜಡ್ಮೆಂಟಿಗೆ ಬಂದಿಲ್ಲ. ನಾವು ಕರೆಕ್ಟ್ ಹೇಳ್ತೀವಿ ಅನ್ನೋದು ನಾನು ನಂಬಲ್ಲ ಯಾವಾಗಲೂ. ಬಟ್ ನನಗೆ ಅನಿಸಿದ ಒಪಿನಿಯನ್ನ ಶೇರ್ ಮಾಡ್ತಿದ್ದೆ. ಅದನ್ನೆಲ್ಲ ತೊಗೊಂಡು ಅದನ್ನೆಲ್ಲ ಕಾಯಿನ್ ಮಾಡಿಕೊಂಡು ಒಂದು ಕತೆ ಬಂದು ನನಗೆ ಹೇಳ್ತಾನೆ. ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅವನಿಗೆ ಹೇಳಿರಲಿಲ್ಲ, ಅವನು ಆ ಥರ ಕೇಳಿರಲಿಲ್ಲ. ಬೇರೆ ಯಾರಿಗೆ ಫಿಕ್ಸ್ ಮಾಡೋಣ ಪುನಿ ಅಂತಂದರೆ ಒಂದೇ ಒಂದು ಕೇಳಿದ್ರು, ಸರ್ ನೀವು ನನ್ನ ಬ್ಯಾಕ್ ಮಾಡಿ ಸರ್ ಅಷ್ಟೇ, ಈ ಸಿನಿಮಾಗೆ ನನ್ನ ಜೊತೆಗೆ ನಿಂತ್ಕೊಳ್ಳಿ ಅಂತ. ಆಯ್ತು ಪುನಿ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ನ ಲಾಕ್ ಮಾಡಿದ್ವಿ. ಅದು ಲಾಕ್ ಮಾಡಿದ್ಮೇಲೆ ಫಸ್ಟ್ ನಾನು ಒಂದು ಫೋನಲ್ಲಿ ನಮ್ಮ ಅಟ್ಲಾಂಟ ರಾಗೇಂದ್ರ ಸರ್ ಹೇಳ್ತೀನಿ, ಸರ್ ಈ ಥರದ್ದು ಒಂದು ಕತೆ ಇದೆ ಅಂತ. ಸೊ ಅವ್ರು ಹಾಗೆ ಹೇಳ್ತಾರೆ, ತರುಣ್ ಇದು ನಾವೇ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನನ್ನ ಜೊತೆಗೆ ಅವರು ಅಟ್ಲಾಂಟ ರಾಗೇಂದ್ರ ಸರ್ ಬರ್ತಿದ್ದಂಗೆ ಈ ಸಿನಿಮಾ ಒಂದು ಪ್ರೊಡಕ್ಷನ್ ಶುರು ಮಾಡ್ತೀವಿ. ಯಾಕಂದ್ರೆ ಪ್ರೊಡಕ್ಷನ್ ಮಾಡೋದು ಇವೆಲ್ಲ ಹೇಳ್ತೀರ ಅಷ್ಟು ಸುಲಭ ಇಲ್ಲ ಅನ್ನೋದು ಅಂತ. ಬಟ್ ನಾನು ಹೇಳೋದೇನು ಅಂತಂದರೆ ಕನ್ನಡ ಚಿತ್ರರಂಗನೋ ಅಥವಾ ಚಿತ್ರರಂಗ ಅನ್ನೋದೇ ಮೈನಿಂಗ್, ಗೋಲ್ಡ್ ಮೈನಿಂಗ್ ಮಾಡಿದಂಗೆ. ನಿಮಗೆ ಒಂದೊಂದ್ಸತಿ ಬೇಗ ಚಿನ್ನ ಸಿಗುತ್ತೆ, ಒಂದೊಂದ್ಸತಿ ಲೇಟಾಗಿ ಚಿನ್ನ ಸಿಗುತ್ತೆ. ಚಿನ್ನಕ್ಕಂತೂ ಬರ ಇಲ್ಲ, ಚಿನ್ನ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ. ಇವತ್ತು ನಾವು ಈ ಸಿನಿಮಾ ಫಸ್ಟ್ ಇನ್ನ ಟೀಸರ್ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ. ಒಂದು ಆಡಿಯೋ ಆಗಿದೆ ನಮಗೆ, ಒಂದು ಅದ್ಭುತವಾದಂಥ ಒಂದು ಪ್ರೈಸ್ಗೆ ಆನಂದ್ ಆಡಿಯೋರು ತೊಗೊಂಡಿದ್ದಾರೆ. ಆಲ್ರೆಡಿ ಎಂಟೈರ್ ಕರ್ನಾಟಕ ಈ ಸಿನಿಮಾನ ಪರ್ಚೇಸ್ ಮಾಡಿದ್ದಾರೆ. ಸೊ ಇವನ್ ಬಿಫೋರ್ ಟೈಟಲ್ ರಿಲೀಸ್ ದ ಸಿನಿಮಾ ಇಸ್ ಸೋಲ್ಡ್. ಸೊ ಅದೊಂದು ಹೆಮ್ಮೆ ಇದೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಾಡಕ್ಟು, ಒಂದು ಒಳ್ಳೆ ಕಾಂಟೆಂಟ್ ಇರುವಂಥದ್ದು ಏನೇ ಬಂತು ಅಂದರೂ ಅದಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ಯಾರು ನಾವು ತುಂಬ ಏನೋ ಚಿತ್ರರಂಗ ಹಿಂಗಿದೆ, ಒಂದು ಚಿಕ್ಕ ಫೇಸ್ ಇದ್ದೇ ಇರುತ್ತೆ, ಯಾವಾಗಲೂ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಫಸ್ಟ್ ಹಾಫಲ್ಲಿ ಒಂದು 2-3 ಸಿನಿಮಾ ಚೆನ್ನಾಗಿ ಆಗಿದೆ. ಸೆಕೆಂಡ್ ಹಾಫಲ್ಲಿ ಇನ್ನೊಂದು ಅದ್ಭುತವಾದ ಸಿನಿಮಾಗಳು ಲೈನಪ್ ಇರೋದ್ರಿಂದ ಅದ್ಭುತವಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಒಂದು ಬ್ಯೂಟಿಫುಲ್ ಟೀಮ್ ಸೆಟ್ ಆಗಿತ್ತು. ಡಿ ಇಮಾನ್ ಅವರು ಮ್ಯೂಸಿಕ್ ಮಾಡ್ತಾರೆ ಸಿನಿಮಾಗೆ. ಅದ್ವೈತ ಕ್ಯಾಮ್ರಾಮನ್ ತುಂಬ ಅದ್ಭುತವಾದಂಥ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಜಸ್ಟ್ ಅವ್ರು ಏನು ಕೇಳಿದ್ರು ನಾನೊಬ್ಬ ಡೈರೆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಎರಡೂ ಥರ ಯೋಚನೆ ಮಾಡಿ ಈ ಸಿನಿಮಾಗೆ ನಾನು ಒದಗಿಸ್ಕೊಂಡು ಬಂದಿದ್ದೀನಿ. ಕತೆ ಕಾಂಟೆಂಟ್ ಏನಿಲ್ಲ, ಇಷ್ಟೇ. ಈ ಸಿನಿಮಾ ನಡೆಯೋದು ಇಲ್ಲೊಂದು ಬಾರ್ಡರ್ ಕಾಣಿಸ್ತಾ ಇದೆಯಲ್ಲ, ಇಷ್ಟರಲ್ಲಿ ನಡೆಯೋ ಒಂದು ಕತೆ ಇದು. ಒಂದು ರಿಯಲ್ ನಡೆದಂಥ ಒಂದು ಇನ್ಸಿಡೆಂಟು, ಒಂದು ಚಿಕ್ಕ ಫಿಕ್ಷನ್ನು ಎರಡೂ ಬ್ಲೆಂಡ್ ಮಾಡಿ ಮಾಡಿದಂಥ ಒಂದು ಸಿನಿಮಾ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಆ್ಯಂಡ್ 2 ಬ್ಯೂಟಿಫುಲ್ ನ್ಯೂ ಕಮರ್ಸ್, ರಾಣಾ ಆ್ಯಂಡ್ ಪ್ರಿಯಾಂಕಾ ಈ ಸಿನಿಮಾ ಬರ್ತಾರೆ ನನಗೂ ಗೊತ್ತಿಲ್ಲ. ಬಟ್ 3 ತಿಂಗಳು 4 ತಿಂಗಳು ನಾವೇ ಟ್ರೈನಿಂಗ್ ಕೊಟ್ಟು ಅದಕ್ಕಿಂತ ಇನ್ನೇನು ಅಂತ ಅಂದ್ಬಿಟ್ಟು ಅದು ಮಹಾನಟಿನಲ್ಲಿ ಆಲ್ಮೋಸ್ಟ್ ಟ್ರೈನಿಂಗ್ ಆಗೋಗಿತ್ತು. ಸೊ ಪರ್ಫೆಕ್ಟ್ ಸೂಟ್ ಆಗ್ತಾಳೆ ಈ ಹುಡುಗಿ ಅಂತ ಅಂದ್ಕೊಂಡಿದ್ವಿ ನಾವು. ಆ್ಯಂಡ್ ಇವತ್ತು ನಾವು ಸಿನಿಮಾನ ಕಾಪಿ ನೋಡಿದಾಗ ನನಗೆ ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ಶೀಸ್ ಅ ವೆರಿ 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 ಬ್ರೈಟ್ ಫ್ಯೂಚರ್ ಕನ್ನಡ ಇಂಡಸ್ಟ್ರಿ ಇದೆ ಅವ್ರಿಗೆ. ಆ್ಯಂಡ್ ರಾಣಂಗೆ ನಂಗೆ ಥ್ಯಾಂಕ್ಸ್ ಹೇಳಲ್ಲ, ನಾನು ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ ಅದೇನು ಹೇಳ್ತಾರಲ್ಲ, ಗೋಡೌನಲ್ಲಿ ಚೆನ್ನಾಗಿದ್ರೆ ಶೋರೂಮಲ್ಲಿ ಚೆನ್ನಾಗಿರೋದು ಐಟಮ್ ಬರೋದು ಅಂತ. ಎಕ್ಸ್ಟ್ರಾಂಡರಿ ಅದು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಚೆನ್ನಾಗಿ ಆಗೋಗಿತ್ತಲ್ಲಿ. 1 ವರ್ಷನೋ 1.5 ವರ್ಷನೋ 2 ವರ್ಷ ಏಕಲವ್ಯದಲ್ಲಿ ಏನು ಗ್ರೂಮ್ ಮಾಡಿದಾರೋ, ಏನು ಟ್ಯೂನ್ ಅಪ್ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಬ್ರಿಲಿಯಂಟ್ ಆ್ಯಕ್ಟರ್ ಆ್ಯಂಡ್ ಅ ಬ್ರಿಲಿಯಂಟ್ ಹ್ಯೂಮನ್ ಬೀಯಿಂಗ್ ರಾಣಾ. ಎಲ್ಲಿವರೆಗೂ ರಾಣಾ ಇದೇ ಸಿನ್ಸಿಯಾರಿಟಿ, ಇದೇ ಹಂಬಲ್ನೆಸ್ಸು, ಇದೇ ಡೆಡಿಕೇಶನ್ ಸಿನಿಮಾದಲ್ಲಿ ಇರ್ತಾರೋ, ಐ ಥಿಂಕ್ ಹಿ ವಿಲ್ ಗ್ರೋ ವೆರಿ ವೆರಿ ಬಿಗ್ ಇನ್ ಕನ್ನಡ ಇಂಡಸ್ಟ್ರಿ. ಒನ್ ಆಫ್ ದಿ ಇವಾಗಿನ ಟೈಮ್ ಹೀರೋಗಳಲ್ಲಿ ವೆರಿ ಪ್ರಾಮಿಸಿಂಗ್ ಆಗಿ ನಿಂತ್ಕೋತಾರೆ ರಾಣಾ. ಅಷ್ಟು ಪೊಟೆನ್ಷಿಯಲಿ ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅವರ್ ಪ್ರಾಜೆಕ್ಟ್ ರಾಣಾ. ಆ್ಯಂಡ್ ಇನ್ನು ಕ್ಯಾಸ್ಟ್ ನಮಗೆ ನಾಗಾಭರಣ ಸರು, ಕಿಶೋರ್ ಸರು, ಜಗಪತಿ ಬಾಬು ಸರ್ ನಾನು ಮೆನ್ಷನ್ ಮಾಡಲೇಬೇಕು.
ಎಲ್ಲರೂ ಅಷ್ಟೇ ನನ್ನ ಮೇಲಿರೋ ಪ್ರೀತಿನೂ ಒಂದು ಖಂಡಿತ, ಬಟ್ ಕ್ಯಾರೆಕ್ಟರ್ ಕೊಟ್ಟು ನಾನು ಯಾರಿಗೋ ಸುಮ್ಮನೆ ನನ್ನ ಮೇಲೆ ಒಂದು ಗುಡ್ ವಿಲ್ ಇದೆ ಅನ್ನೋದಕ್ಕೋಸ್ಕರ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಇರಲಿಲ್ಲ ನನಗೆ. ಸೊ ಅವ್ರಿಗೆಲ್ಲ ಕೇಳ್ತಿದ್ದಂಗೆ ತುಂಬ ಪ್ರೀತಿಯಿಂದ ಪಾತ್ರ ಒಪ್ಕೊಂಡು ಮಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆ್ಯಂಡ್ ಫೈನಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್, ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ನಿಂತಾಗೆಲ್ಲ ನನಗೆ ತುಂಬ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳೋರು ನಮ್ಮ ರಾಜು ಗೌಡ್ರು ಆ್ಯಂಡ್ ದಯಾನಂದ್ ಸರ್. ಸೊ ಇಟ್ ಇಸ್ ನಾಟ್ ಈಸಿ ಟು ಪ್ರೊಡ್ಯೂಸ್ ಅ ಫಿಲಮ್, ದೇ ಹ್ಯಾವ್ ಬೀನ್ ಬ್ಯಾಕಿಂಗ್ ಮೀ. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್. ಇನ್ ಕ್ವಶನ್ ಆನ್ಸರ್ ಟೈಮ್ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ತರುಣ್ ಸರ್ ದಯವಿಟ್ಟು ಇಲ್ಲೇ ಇರಬೇಕು ನೀವು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳನ್ನು ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಸ್ಯಾಂಡಲ್ವುಡ್ಗೆ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಿರ್ದೇಶಕರು, ಇವರ ಬರವಣಿಗೆ, ಇವರ ಹಾಡುಗಳಿಗೆ ಸಪ್ರೇಟ್ ಫ್ಯಾನ್ ಬೇಸೇ ಇದೆ. ನಮ್ಮ ಕೇಡಿಯ ಲೋಕದ ಯಜಮಾನರು, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸ್ಯಾಂಡಲ್ವುಡ್ನ ದ ಶೋ ಮ್ಯಾನ್, ನಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರ್ಗೆ ಮತ್ತೊಮ್ಮೆ ಏಳುಮಲೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ವಿ. ಹಾಕಿ ವೆಲ್ಕಮ್ ಸರ್. ಎಲ್ಲರಿಗೂ ನಮಸ್ಕಾರ. ಏನು ಮಾತಾಡೋದು, ಆಮೇಲೆ ಯಜಮಾನರು ರಿಲೀಸ್ ಮಾಡಿದ್ದಾರೆ ಏಳುಮಲೆ. ಯಾವಾಗಲೂ ನಾನು ಜಾಸ್ತಿ ಜೋಗಿ ಸಿನಿಮಾ ಮಾಡಿದಾಗ ಅಪ್ಪಾಜಿ ಜೊತೆ ಜಾಸ್ತಿ ಕಾಲ ಕಳೆದಿದ್ದೆ ನಾನು. ಅವಾಗೆಲ್ಲ ಹೇಳ್ತಿದ್ರು ನಮ್ಮ ಕಾಡಿನವರು ಅಂತ ಸುಮಾರು ಅವರಿಂದ ಕಲ್ತಿದ್ದಿದ್ದೆ ನಾವು. ಅಪ್ಪಾಜಿಯವರು ಏನೊಂದು ಪಲ್ಸ್ ಅನ್ನೋರು, ಈ ವಿಲೇಜು ಇದೆಲ್ಲ ಇರುತ್ತೆ ಅಂತೆಲ್ಲ. ಸೊ ಆ ಒಂದು ಲ್ಯಾಂಗ್ವೇಜಲ್ಲಿ ಏಳುಮಲೆ ಅಂತ ಮಾಡಿದ್ದಾರೆ. 100% ಸಕ್ಸಸ್ ಆಗುತ್ತೆ. ಆಮೇಲೆ ನಮ್ಮ ಯಜಮಾನರು ಲಾಂಚ್ ಮಾಡಿದ್ದಾರೆ, ಅಣ್ಣ 100% ಸಕ್ಸಸ್ ಆಗುತ್ತೆ. ನಿಮ್ಮ ಆಶೀರ್ವಾದ ಸದಾ ಹಿಂಗೆ ಇರಲಿ ಅಣ್ಣ ಎಲ್ಲರಿಗೂ. ಸೊ ಥ್ಯಾಂಕ್ ಯು. ಇನ್ನೇನು ನಾನೇನು ಮಾತಾಡಲ್ಲ, ನಮ್ಮ ಯಜಮಾನ ಮಾತಾಡ್ತಾರೆ. ಥ್ಯಾಂಕ್ ಯು.